ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಂದಿನ ಒಂದು ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ನಾವು ಕಳೆದ ವಾರ ಈಗ 3 ವಾರಗಳು ನಾವು ಚರಿತ್ರೆಯನ್ನು ಕೇಳಿ 2 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ನಾವು ಕಳೆದ ಬಾರಿ ಎಲ್ಲಿಗೆ ನಿಲ್ಲಿಸಿದ್ವಿ ಅಂದರೆ ವಿಚಿತ್ರಪುರದಿಂದ ಶಂಕರ ಭಟ್ರು, ತಮಗೆಲ್ಲರಿಗೂ ಗೊತ್ತಾ ಇದೆ, ನಾನು ಮತ್ತೆ ಹೇಳೋದು, ಶಂಕರ ಭಟ್ರು ಮುಂದೆ ಶ್ರೀಪಾದ ವಲ್ಲಭರ ಚರಿತ್ರೆಯನ್ನು ಬರೆದಿರುವಂಥವರು. ಅವರು ಕರ್ನಾಟಕದವರು. ಅವರು ಇಲ್ಲಿಂದ ಕುರುವಪುರಕ್ಕೆ ಒಂದು ಕನ್ಯಾಕುಮಾರಿ ದೇವಿಯ ಒಂದು ಆಜ್ಞೆಯ ಮೇರೆಗೆ ಅವರು ಶ್ರೀಪಾದ ಶ್ರೀ ವಲ್ಲಭರ ದರ್ಶನಕ್ಕೆ ಕುರುವಪುರಕ್ಕೆ ಹೊರಡ್ತಾರೆ. ಮಾರ್ಗದಲ್ಲಿ ಅವರು ಏನೇನಾಯಿತು ಶ್ರೀಪಾದ ವಲ್ಲಭರ ಬಗ್ಗೆ ಅವರು ತಿಳ್ಕೊತಾ ಹೋಗ್ತಾ ಇರ್ತಾರೆ. ಅದು ನಿಮಗೆ ಗೊತ್ತಿದೆ. ಕಡೆಗೆ ವಿಚಿತ್ರಪುರಕ್ಕೆ ಬಂದು ಅವರು ಅಲ್ಲಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಆ ಪರಿಸ್ಥಿತಿಯಿಂದ ಅವರು ಹೇಗೋ ಅವರ ಶ್ರೀಪಾದ ವಲ್ಲಭರ ಒಂದು ಕೃಪೆಯಿಂದ ಹೊರಗಡೆ ಬರ್ತಾರೆ ಆ ಪರಿಸ್ಥಿತಿಯಿಂದ. ಹಾಗೆ ಅಲ್ಲಿಂದ ಮುಂದೆ ಮತ್ತೆ ಅವರು ಪ್ರಯಾಣ ಬೆಳೆಸ್ತಾರೆ. ಆ ಮಾರ್ಗ ಮಧ್ಯದಲ್ಲಿ ಅವರು ಚಿದಂಬರಂ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಪರಮೇಶ್ವರನ ದರ್ಶನ ಮಾಡಬೇಕು ಅಂತ ಅವರ ಒಂದು ಮನದ ಇಚ್ಛೆ ಆಗಿ ಅವರು ಚಿದಂಬರಂ ಕ್ಷೇತ್ರದ ಕಡೆಗೆ ವಿಚಿತ್ರಪುರದಿಂದ ಹೊರಡ್ತಾರೆ. ಆವಾಗ ಅವರೆಲ್ಲ ನಡ್ಕೊಂಡೇ ಪ್ರಯಾಣ ಮಾಡಿದ್ದಲ್ವ, ಎಲ್ಲದನ್ನು ನಡ್ಕೊಂಡೇ ಆಗಿನ ಕಾಲದಲ್ಲಿ, ಇದು 14ನೇ ಶತಮಾನದ ಸುಮಾರು ಈ ಚರಿತ್ರೆ ಒಂದು ಶ್ರೀಪಾದ ವಲ್ಲಭರ ಒಂದು ಕಾಲಘಟ್ಟ ಆವಾಗ ಇದ್ದಿದ್ದು. ಆವಾಗ ಅವರು ನಡ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ ಕಾಲ್ನಡಿಗೆಯಲ್ಲಿ. ಆಗ ಅವರು ವಿಚಿತ್ರಪುರದಿಂದ 3 ದಿನ ಅವರು ಪ್ರಯಾಣ ಮಾಡ್ತಾರೆ ನಡೆದುಕೊಂಡು ಚಿದಂಬರಂ ಕಡೆಗೆ. ಆಗ 3 ದಿನ ಪ್ರಯಾಣ ಅವರಿಗೆ ಬಹಳ ಆನಂದವಾಗಿತ್ತಂತೆ. ಯಾವುದೇ ರೀತಿಯ ಒಂದು ತೊಂದರೆ ಆಗಲಿಲ್ಲ. ಅವರು ಕೇಳದೇನೆ ಅವ್ರಿಗೆ ಯಾರನ್ನೂ ಅವರು ಯಾಚಿಸಲಿಲ್ಲ, ಆದರೂ ಅವರಿಗೆ ಭೋಜನ ಲಭಿಸ್ತಾ ಇತ್ತಂತೆ. ಹಾಗೆ 4ನೇ ದಿನ ಅವರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡ್ತಾ ಅವ್ರು ಏನು ಮಾಡ್ತಾರೆ, ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ಒಂದು ಹಳ್ಳಿಗೆ ಬಂದು ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆ ಮುಂದೆ ನಿಂತು ಭಿಕ್ಷೆಯನ್ನು ಯಾಚಿಸ್ತಾರೆ. ಆಗ ಒಳಗಿಂದ ಒಂದು ರೌದ್ರಾಕಾರವನ್ನು ತಾಳಿದ ಆಕೆ ಮನೆಯೊಡತಿ ಹೊರ ಬರ್ತಾಳೆ. ಹೊರ ಬಂದು ಅನ್ನವೂ ಇಲ್ಲ ಪನ್ನವೂ ಇಲ್ಲ, ಹೋಗೋ ಅಂತ ಗದರಿಸ್ಬಿಡ್ತಾಳೆ ಅವರನ್ನು. ಆಗ ಅವರು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೋತಾರೆ ಅವ್ರ ಮನೆ ಮುಂದೆ. ಆಮೇಲೆ ಮನೆಯಿಂದ ಆ ಮನೆ ಯಜಮಾನ ಹೊರಗಡೆ ಬರ್ತಾನೆ. ಆಗ ಆತ ಹೇಳ್ತಾನೆ, ಮನೆ ಯಜಮಾನ, ಸ್ವಾಮಿ, ನಾನು ಅತಿಥಿ ಅಭ್ಯಾಗತರ ಸೇವೆ ಮಾಡೋದು ನನಗೆ ನನ್ನ ಹಣೆಯಲ್ಲಿ ಬರ್ದಿಲ್ಲ, ನಾನು ಕೇಳ್ಕೊಂಡು ಬಂದಿಲ್ಲ ಸ್ವಾಮಿ. ಯಾಕೆ ಅಂದರೆ ನನ್ನ ಹೆಂಡತಿ ಪರಮ ಗಯ್ಯಾಳಿ. ಅವಳಿಗೆ ಕೋಪ ಬಂತು ಅಂದರೆ ಅವಳೇನು ಮಾಡ್ತಾಳೆ, ಆತ ಮನೆ ಯಜಮಾನ ಇದ್ದಾನಲ್ಲ ಆಕೆ ಗಂಡ, ಆತನ ತಲೆ ಮೇಲೆ ಮಡಿಕೆಗಳನ್ನು ಒಡೆದು ಹಾಕ್ತಾಳಂತೆ. ಅಷ್ಟು ಕೋಪ ಬರುತ್ತಂತೆ ಅವಳಿಗೆ, ಆತನ ಹೆಂಡತಿಗೆ. ಬರೀ ಒಡೆದು ಹಾಕೋದು ಅಷ್ಟೇ ಅಲ್ದಲ್ಲೇ ಆ ಒಡೆದು ಹೋದ ಮಡಿಕೆಯ ದುಡ್ಡನ್ನು ನೀನು ಹೋಗಿ ತಗೊಂಡು ಬಾ ಅಂತ ತಗೊಂಡ್ಬರೋವರೆಗೂ ಊಟಕ್ಕೆ ಹಾಕಲ್ಲ. ಆ ಒಂದು ರೀತಿ ಆಕೆ ಗಯ್ಯಾಳಿ ಆಗಿರ್ತಾಳೆ. ಆ ಕೋಪವನ್ನು ಆ ಗಂಡನ ಮೇಲೆ ತೋರಿಸ್ತಾ ಇರ್ತಾಳೆ. ಅದನ್ನು ಆತ ಮನೆ ಯಜಮಾನ ಆಕೆ ಗಂಡ ಬಂದು ಈ ಶಂಕರ ಭಟ್ರು ಹೊರಗಡೆ ನಿಂತಿರ್ತಾರಲ್ಲ, ಏನಾದರೂ ಅವ್ರಿಗೆ ಯಾಚಿಸ್ತಾರೆ ಭಿಕ್ಷೆಯನ್ನು. ಆಗ ಆಕೆ ರೇಗಿ ಹೋಗ್ತಾಳೆ, ಅನ್ನವಿಲ್ಲ ಏನೂ ಇಲ್ಲ ಅಂತ. ಆಮೇಲೆ ಆ ಯಜಮಾನ ಬಂದು ಆ ತನ್ನ ಕಥೆಯನ್ನು ಶಂಕರ ಭಟ್ರ ಎದುರಿಗೆ ಇದನ್ನೆಲ್ಲ ಹೀಗೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಹೇಳ್ಕೊತಾರೆ ಆ ಯಜಮಾನ. ಆ ಯಜಮಾನನಿಗೂ ಒಬ್ಬ ಗುರುಗಳು ಇರ್ತಾರೆ. ಗುರುಗಳು ಅಂದರೆ ಬಹುಶಃ ವಿದ್ಯೆಯನ್ನು ಕಲಿಸಿದ ಗುರುಗಳು, ವೇದಾಧ್ಯಯನ ಮಾಡಿಸಿದ ಗುರುಗಳು ಅಂತ ನಾವು ಭಾವಿಸ್ಬೋದು ಅಂತ ಅನ್ಕೋತೀನಿ. ಆ ಗುರುಗಳ ಹೆಂಡತಿ ಕೂಡ ಇದೇ ರೀತಿ, ನನ್ನ ಗುರುಗಳ ಹೆಂಡತಿ ಕೂಡ ಇದೇ ರೀತಿ ಸ್ವಾಮಿ ಅಂತ ಆತ ಹೇಳ್ಕೊತಾನೆ. ಆಕೆನೂ ಅಷ್ಟೇ ತಲೆ ಮೇಲೆ ಮಡಿಕೆಗಳನ್ನು ಒಡೆದು ಹಾಕ್ತಾಳೆ. ಆದರೆ ಒಂದು ವ್ಯತ್ಯಾಸ ಅಂದರೆ ಆ ಮಡಿಕೆಗಳ ದುಡ್ಡನ್ನು ತಗೊಂಬ, ಒಡೆದೋಗಿದ ಮಡಿಕೆಗಳಿಗೆ ಎಷ್ಟು ದುಡ್ಡಾಗುತ್ತೋ ಅಷ್ಟು ದುಡ್ಡು ತಂದು ಕೊಡಬೇಕು ನೀನು ಅಂತ ಕೇಳಲ್ಲ. ಆದರೆ ನನ್ನ ಹೆಂಡತಿ ಮಾತ್ರ ಅದನ್ನು ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಆತ ತನ್ನ ಏನು ಒಂದು ನೋವು ಇರುತ್ತೆ ಅದನ್ನು ಶಂಕರ ಭಟ್ರ ಮುಂದೆ ಹೇಳ್ಕೊತಾನೆ. ಆತ ಹೇಳ್ತಾನೆ, ಆತನ ಮನೆಯಲ್ಲಿ ಏನು ಅನ್ನ ನೀರಿಗೇನು ಕೊರತೆ ಏನು ಇರೋದಿಲ್ಲ, ಆದರೆ ಮಡಿಕೆ ಬೆಲೆ ಮಾತ್ರ ತಕ್ಷಣಕ್ಕೆ ಕೊಡಬೇಕು ಅವಳಿಗೆ. ಅದು ನನಗೆ ಬಹಳ ಕಷ್ಟಕರವಾಗಿದೆ ಅಂತ ಆತ ಹೇಳ್ತಾನೆ. ತಕ್ಷಣಕ್ಕೆ ತಗೊಂಬಂದ್ರೇ ಮುಂದೆ ಕೆಲಸ ಅಂತ ಆಕೆದು ಒಂದು ಜೋರು. ಆದ್ದರಿಂದ ಆತ ಹೇಳ್ತಾನೆ, ಈ ದಿನ ನನಗೆ ಸಂಭಾವನೆ ಬರುವ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಇವತ್ತು ನಾನು ಆ ಮಡಿಕೆ ಆಗಿನೂ ಒಡೆದು ಹಾಕಿರ್ತಾಳೆ ಆಕೆ ಮಡಿಕೆನ ಒಳಗಡೆ. ಆಮೇಲೆ ಹೊರಗಡೆ ಬಂದಿರ್ತಾನೆ ಆತ ಗಂಡ.
ಅದು ಹೇಳ್ತಾನೆ ನಂಗೆ ಸಂಭಾವನೆ ದೊರಕುತ್ತೆ, ಅದರಿಂದ ಇವತ್ತು ಅಷ್ಟೊಂದು ತೊಂದರೆ ಆಗಲ್ಲ ನಾನು ಮಡಿಕೆ ದುಡ್ಡು ತರೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊತಾನೆ ಆತನ ಕಷ್ಟನ. ಇಲ್ಲ ಅಂದರೆ ಸ್ವಾಮಿ ಯಾರಿಂದನೋ ಸಾಲ ಮಾಡಿ ನಾನು ಕೊಡಬೇಕು ಅವಳಿಗೆ ಮಡಿಕೆ ದುಡ್ಡನ್ನ, ಮತ್ತು ಸಂಭಾವನೆ ದೊರೆತಾಗ ಸಾಲ ತೀರಿಸ್ಬೇಕು. ಈ ಥರ ನಾನು ಏನು ಮಾಡ್ತಾಯಿದ್ದೆ, ಅದನ್ನು ಸಾಲದ ದುಡ್ಡು ತೀರಿಸಲು ಸ್ವಲ್ಪ ಉಪಯೋಗಿಸ್ಕೊಂಡು ಉಳಿದಿದ್ದು ನಾನು ಸಂಭಾವನೆಯಲ್ಲಿ ಉಳಿದಿದ್ದನ್ನು ಅವಳಿಗೆ ಕೊಡ್ತಾಯಿದ್ದೆ. ಈ ಪದ್ಧತಿ ಭಾಳ ಕಾಲದಿಂದ ನಡ್ಕೊಂಬಂತು ನಮ್ಮ ಮನೇಲಿ. ಆದರೆ ಏನು ಮಾಡ್ತಾಳೆ ಇತ್ತೀಚೆಗೆ, ಅದು ಏನು ಸಂಭಾವನೆ ಬರುತ್ತೋ ಅಷ್ಟೂ ಅವಳೇ ತೊಗೊಂಡ್ಬಿಡ್ತಾಳೆ. ಈಗ ಸಾಲವನ್ನು ನಾನು ಯಾರು ಕೊಡಲ್ಲ, ಯಾಕೆಂದರೆ ಸಂಭಾವನೆ ಪೂರ್ತಿ ಹೆಂಡತಿ ತಗೋತಾಳೆ, ಮತ್ತು ಸಾಲ ಹೇಗೆ ತೀರಿಸ್ತೀಯ ನೀನು ಅಂತ ಕೇಳ್ತಾರೆ. ಅದರಿಂದ ಸಾಲ ಕೂಡ ಕೊಡಲ್ಲ. ಸಂಭಾವನೆ ಬಂದಾಗ ತೀರಿಸ್ತೀನಿ ಅಂದರೆ ಎಲ್ಲಿ ನಿಂಗೆ ಸಂಭಾವನೆ ಎಲ್ಲ ಆಕೆನೇ ತಗೋತಾಳಲ್ಲ ಅಂತ ಎಲ್ಲ ಗೊತ್ತಿರೋ ವಿಷಯ. ಅದರಿಂದ ಸಾಲ ಕೂಡ ಯಾರೂ ಕೊಡಲ್ಲ ಅಂತ ಹೇಳ್ಕೊತಾನೆ. ಆದರೆ ನಾನು ಸ್ಥಿತಿವಂತನಾಗಿದ್ದೇನೆ, ಇದ್ದಿದ್ರಲ್ಲಿ ನಾನು ಸ್ವಲ್ಪ ಸ್ಥಿತಿವಂತನಾಗಿದ್ದೇನೆ, ಆದ್ದರಿಂದ ದಾನ ಕೊಡ್ತಾರ ಹೋಗಲಿ, ಯಾರೂ ದಾನನೂ ಕೊಡೋದಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದಲ್ಲೇ ಅವಹೇಳನೆ ಕೂಡ ಮಾಡ್ತಾರೆ ನನ್ನನ್ನು, ಎಲ್ಲರೂ ಅವಹೇಳನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಆತ ಕಷ್ಟಗಳನ್ನು ಹೇಳಿಕೊಂಡು, ಈಗ ನಾನು ಮಡಿಕೆ ಬೆಲೆನ ನಾನು ಸಲ್ಲಿಸಬೇಕಾಗಿದೆ ಅವಳಿಗೆ. ನಿನ್ನ ಮೇಲೆ ಏನು ರೇಗಿ ಒಳಗೆ ಬಂದ್ಲಲ್ಲ, ನಂತರ ನನ್ನನ್ನು ಕರೆದು ಹೇಳಿದ್ಲು, ಮನೆ ಮುಂದೆ ಒಬ್ಬ ತೀರ್ಥಯಾತ್ರಿಕ ನಿಂತಿದ್ದಾನೆ, ನೀನು ಅವನೊಂದಿಗೆ ಹೋಗಿ ಯಾರಾದರೂ ಎಲ್ಲಾದರೂ ದಾನ ಕೊಟ್ಟರೆ ತಗೊಂಬಾ, ಆಗ ಮಾತ್ರ ನಿನಗೆ ಮನೇಲಿ ಊಟ ಇವತ್ತು ಅಂತ ಹೇಳಿದ್ಲು ನನಗೆ. ಆದ್ದರಿಂದ ನಾನು ನಿಮ್ಮ ಜೊತೆಗೆ ಬರ್ತೇನೆ, ಊರ ಬ್ರಾಹ್ಮಣರ ಮನೆಗಳಲ್ಲೆಲ್ಲ ಹೋಗೋಣ, ನನಗೆ ಬ್ರಾಹ್ಮಣರ ಮನೆಗೆಲ್ಲ ಗೊತ್ತಿದೆ ಈ ಊರಲ್ಲಿ, ನಮಗೆ ಊಟದ ಜೊತೆಗೆ ದಕ್ಷಿಣೆನೂ ಸಿಗೋ ಚಾನ್ಸಸ್ ಇದೆ, ಸಂಭಾವನೆ ಇದೆ ಅಂತ ಹೇಳ್ಬಿಟ್ಟು ಆತ ಹೇಳ್ತಾನೆ. ಆಗ ಇವ್ರಿಗೆ ಶಂಕರ ಭಟ್ರಿಗೆ ಇದನ್ನೆಲ್ಲ ಕೇಳಿಬಿಟ್ಟು, ಇದೇನಪ್ಪ ಇದು ಪರಮಾತ್ಮ ಶ್ರೀಪಾದ ಶ್ರೀವಲ್ಲಭ, ಏನು ಪರೀಕ್ಷೆಗೆ ಒಳಗೆ ಮಾಡ್ತಿದ್ಯಾ ನನ್ನನ್ನು ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡು, ಆಯಿತು ಅವನ ಇಚ್ಛೆ ಏನಿದೋ ಅದಾಗಲಿ ಅಂತ ಅಂದ್ಕೊಂಡು ಆ ಬ್ರಾಹ್ಮಣನ ಜೊತೆಯಲ್ಲಿ ಅಗ್ರಹಾರದ ಮನೆ ಎಲ್ಲ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಧನ ಸಹಾಯ ಆಗಿರಲಿ, ಒಂದು ಹಿಡಿ ಅನ್ನ ಕೂಡ ಯಾರೂ ಕೊಡೋದಿಲ್ಲ ಅವತ್ತು. ಆಗ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ ಇದುವರೆಗೂ ನಾನೊಬ್ಬನೇ ದುರಾದೃಷ್ಟವಂತನಾಗಿದ್ದೆ, ಈಗ ನನ್ನ ಜೊತೆಗೆ ನೀವು ಸೇರಿದ್ರಿಂದ ನೀವು ದುರಾದೃಷ್ಟರಾಗಿ ಹೋದ್ರಿ, ಏನೂ ಸಿಗಲಿಲ್ಲ ನಮಗಿವತ್ತು, ಊಟನೂ ಇಲ್ಲ, ಏನೂ ಇಲ್ಲ. ನೋಡಿ 3 ದಿನ ಯಾಚಿಸ್ದಲ್ಲೇ ಸಿಗ್ತಿತ್ತು ಅಂತ ಹೇಳಿದ್ರು, 4ನೇ ದಿನ ಅಲ್ಲ ಈ ಥರ ಆಗಿದೆ, ಅವ್ರಿಗೂ ಊಟ ಇಲ್ಲ, ಆ ಬ್ರಾಹ್ಮಣನಿಗೂ ಊಟ ಇಲ್ಲ. ಜೊತೆಗೆ ಈ ಥರ ಆಗಿದ್ದು, ಆಗ ಏನು ಮಾಡೋಣ ಅಂತ ಯೋಚಿಸ್ತಾರೆ. ಆಗ ಶಂಕರ ಭಟ್ರು ಹೇಳ್ತಾರೆ, ಸ್ವಾಮಿ ಸಮಸ್ತ ಜೀವರಾಶಿಗಳಿಗೆ ಆಹಾರ ಕೊಡ್ತಿರೋನು ಯಾರು, ಆ ಸರ್ವ ಸಮಸ್ತನಾದ ಆ ದತ್ತಪ್ರಭುವೇ ಆಹಾರ ಕೊಡ್ತಿದ್ದಾನೆ. ಆದ್ದರಿಂದ ಕಲಿಯುಗದಲ್ಲಿ ಅವರೇ, ಆ ದತ್ತಪ್ರಭುವೇ ಶ್ರೀಪಾದ ವಲ್ಲಭರಾಗಿ ಕುರುವಪುರದಲ್ಲಿ ಜನಿಸಿದ್ದಾರೆ. ನಾನು ಕೂಡ ಅವರ ದರ್ಶನಕ್ಕಾಗಿ ಅಂತಲೇ ಹೋಗ್ತಾ ಇದ್ದೇನೆ. ನಾವು ಬನ್ನಿ ಅವರ ನಾಮಸ್ಮರಣೆ ಮಾಡ್ತಾ ಅಲ್ಲಿ ಅರಳಿ ಮರ ಒಂದಿರುತ್ತೆ, ಅದ್ರ ಕೆಳಗಡೆ ಕೂತ್ಕೊಳ್ಳೋಣ ಬನ್ನಿ, ಆವಾಗ ನೋಡೋಣ ದತ್ತನ ಅನುಗ್ರಹ ಹೇಗಿರುತ್ತೋ ಹಾಗಾಗಲಿ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣನ ಕರ್ಕೊಂಡು ಶಂಕರ ಭಟ್ರು ಆ ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಇಬ್ಬರು ಶ್ರೀಪಾದ ವಲ್ಲಭರ ಸ್ಮರಣೆಯಲ್ಲಿ ನಿರತರಾಗ್ತಾರೆ. ಅದಕ್ಕೆ ಆ ಬ್ರಾಹ್ಮಣ ಒಪ್ಕೊಂಡು ಕೂತ್ಕೋತಾನೆ. ಆದರೆ ಇಬ್ಬರಿಗೂ ಪಾಪ ಹೊಟ್ಟೆಯಲ್ಲಿ ವಿಪರೀತ ಹಸಿವಾಗ್ತಿರುತ್ತೆ, ತಡ್ಕೊಳಕ್ಕಾಗ್ತಾ ಇರೋದಿಲ್ಲ, ಭಾಳ ಆಯಾಸಗೊಂಡಿರ್ತಾರೆ. ಕ್ಷೀಣ ಸ್ವರದಲ್ಲೇ ಶ್ರೀಪಾದ ವಲ್ಲಭರ ನಾಮಸ್ಮರಣೆ ಮಾಡತೊಡಗ್ತಾರೆ ಇಬ್ಬರು. ಹಸಿವಾದಾಗ ತುಂಬ ತಡ್ಕೊಳಕ್ಕಾಗದೇ ಇದ್ದಾಗ ನಾಮಸ್ಮರಣೆ ಮಾಡೋದು ಅಂದರೆ ಎಷ್ಟು ಶಕ್ತಿ ಇಲ್ಲ ಅಂತ ಅನ್ಸುತ್ತೆ, ಕಷ್ಟ ಆಗುತ್ತೆ. ಆದರೂ ಕೂಡ ಅವ್ರಿಗೆ ಎಷ್ಟು ಶಕ್ತಿ ಇದೋ ಅಷ್ಟರಲ್ಲೇ ನಾಮಸ್ಮರಣೆ ಮಾಡ್ತಾ ಕೂತ್ಕೋತಾರೆ. ಸ್ವಲ್ಪ ಸಮಯ ಆಗುತ್ತೆ. ನಂತರ ಆ ವಿಚಿತ್ರಪುರದಿಂದ ಬಂದಿದ್ರಲ್ಲ ಶಂಕರ ಭಟ್ರು, ಆ ವಿಚಿತ್ರಪುರದಿಂದ ಕೆಲವರು ರಾಜಭಟ್ರು ಇವ್ರ ಹತ್ರ ಬರ್ತಾರೆ. ಶಂಕರ ಭಟ್ರ ಹತ್ರ ಬಂದು, ಸ್ವಾಮಿ ಯುವರಾಜರು, ಅಲ್ಲಿ ಯುವರಾಜನಿಗೆ ಮಾತು ಬರ್ತಿರಲ್ಲ ಅಂತ ನಾನು ಹೇಳಿದ್ದೆ ಕಳೆದ ವಾರ, ಅಲ್ಲಿನ ಯುವರಾಜನಿಗೆ ಅಂತ. ಆ ಯುವರಾಜನಿಗೆ ಏನಾಗುತ್ತೆ, ಮಾತಾಡಲು ಆರಂಭಿಸಿರ್ತಾನೆ ಅವನು ಯುವರಾಜ. ಮೂಕತನ ಹೋಗಿದೆ ಯುವರಾಜರದು, ಆದ್ದರಿಂದ ನಿಮ್ಮನ್ನು ತಕ್ಷಣ ಕರೆದುಕೊಂಡು ಬಾ ಅಂತ ರಾಜರ ಆಜ್ಞೆ ಆಗಿದೆ, ಆದ್ದರಿಂದ ನೀವು ನಮ್ಮೊಡನೆ ಈಗಲೇ ಹೊರಟು ಬನ್ನಿ ಅಂತ ಅವರು ರಾಜಭಟ್ರು ಕೇಳ್ಕೊತಾರೆ. ಆಗ ಆಯಿತು ಅಂತ ಹೇಳ್ಬಿಟ್ಟು ಇವರ ಪರಿಸ್ಥಿತಿ ಇವರೇನು ಹೇಳ್ಕೊಳ್ಳಲ್ಲ ಶಂಕರ ಭಟ್ರು. ಆದರೆ ಹೇಳ್ತಾರೆ, ನಾನು ಒಬ್ಬನೇ ಬರಲ್ಲಪ್ಪ, ಬಂದರೆ ನನ್ನ ಜೊತೆಗೆ ಈತನೂ ಬರ್ತಾನೆ ಅಂತ ಹೇಳ್ಬಿಟ್ಟು ಆ ಜೊತೆಗಿದ್ದ ಬ್ರಾಹ್ಮಣನ ತೋರಿಸಿ ಹೇಳ್ತಾರೆ. ಅದಕ್ಕೆ ರಾಜಭಟ್ರು ಒಪ್ಕೋತಾರೆ. ಆಮೇಲೆ ಇವರಿಬ್ಬರನ್ನ ಕುದುರೆಗಳ ಮೇಲೆ ಕೂರಿಸ್ಕೊಂಡು ಬಹಳ ಗೌರವದಿಂದ ಆ ರಾಜಭಟ್ರು ಏನು ಮಾಡ್ತಾರೆ, ಕರೆದುಕೊಂಡು ವಿಚಿತ್ರಪುರದ ಕಡೆಗೆ ಮತ್ತೆ ಹೋಗ್ತಾರೆ. ಅಲ್ಲಿ ಎಲ್ಲ ಒಂದು ಹಿಡಿ ಅನ್ನವನ್ನು ಅವತ್ತಿಗೆ ಸಿಕ್ಕಿರಲಿಲ್ಲ, ಯಾರೂ ಕೊಟ್ಟಿರಲಿಲ್ಲ. ಇವರೆಲ್ಲರ ಮನೆಗೂ ಕೇಳಿದ್ರು. ಅವರೆಲ್ಲ ಇದೇನಿದು ಅಂತ ಆಶ್ಚರ್ಯದಿಂದ ಇವರು ಕುದುರೆಗಳ ಮೇಲೆ ಕೂಡಿಸ್ಕೊಂಡು ಭಾಳ
ವೈಭವದಿಂದ ಒಂದು ರಾಜ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದು ನೋಡಿ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆಗ ಮತ್ತೆ ಅಲ್ಲಿ ರಾಜ ಹೇಳ್ತಾನೆ, ಇವರು ಶಂಕರ ಭಟ್ರು ವಿಚಿತ್ರಪುರವನ್ನು ಮತ್ತೆ ತಲುಪ್ತಾರೆ. ಅಲ್ಲಿ ರಾಜನ ಹೇಳ್ತಾನೆ, ಸ್ವಾಮಿ ನೀವು ಮಹಾತ್ಮರು, ನೀವು ಮಹಾಪಂಡಿತರು ಅಂತ ಗೊತ್ತಾದ ಮೇಲೂ ನಾನು ನಿಮಗೆ ಒಂಚೂರು ಏನೂ ಗೌರವಿಸಲಿಲ್ಲ, ಹಾಗೆ ನಿಮ್ಮನ್ನು ಬರೀ ಕೈಯಲ್ಲಿ ಕಳಿಸ್ಬಿಟ್ಟೆ. ನೀವು ಆ ಕಡೆ ಹೋದ ನಂತರ ಇಲ್ಲಿ ಆ ಯುವರಾಜನಿಗೆ ಸ್ಮೃತಿ ತಪ್ಪು ಹೋಯಿತು. ಎಷ್ಟೆಲ್ಲ ಏನೇ ನಾವು ಅದಕ್ಕೆ ಉಪಚಾರ ಮಾಡಿದ್ರೂ ಆಗಲಿಲ್ಲ. ಬಹಳ ಹೊತ್ತಾದಮೇಲೆ ಅವನು ಕಣ್ಣುಗಳನ್ನು ಬಿಟ್ಟು ಶ್ರೀಪಾದವಲ್ಲಭ ದಿಗಂಬರ, ಶ್ರೀ ದತ್ತದೇವ ದಿಗಂಬರ ಅಂತ ಮಾತಾಡಲು ಆರಂಭಿಸ್ಬಿಟ್ಟ. ಅವನಿಗೆ ಮಾತೇ ಬಂದಿರೋದ ಹುಟ್ಟಿದಾಗಿಂದನೂ ಅವನು ಆ ರೀತಿ ಕಣ್ಬಿಟ್ಟು ಮಾತಾಡೋದಕ್ಕೆ ಆರಂಭಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರಾಜ ಶಂಕರ ಭಟ್ರಿಗೆ. ಆ ಯುವರಾಜನಿಗೆ ಭಾಳ ಅವನಿಗೆ ಹೇಳ್ತಾರೆ ಏನಾಗಿದೆ ಯುವರಾಜನಿಗೆ ಅಂದರೆ, ಆ ಸ್ಮೃತಿ ತಪ್ಪಿರುತ್ತಲ್ಲ, ಆಗ ಒಬ್ಬ ಆತನಿಗೆ ಅಜಾನಬಾಹುವಾದ ಅತ್ಯಂತ ಸುಂದರವಾದ 16 ವರ್ಷಗಳ ಯತಿಯು ದರ್ಶನ ಕೊಟ್ಟು ಬಾಯಿಯೊಳಗೆ ವಿಭೂತಿ ಹಾಕಿದ ಅಂತ ಯುವರಾಜ ಹೇಳ್ದ. ಸ್ಮೃತಿ ತಪ್ಪೋದಾಗ ಅದೆಲ್ಲ ಆಗಿರುತ್ತೆ. 16 ವರ್ಷದ ಸುಂದರ ಯತಿಯು ದರ್ಶನ ಕೊಟ್ಟು ಆ ಬಾಯಿಯೊಳಗೆ ವಿಭೂತಿ ಹಾಕಿದ ಅಂತ ಯುವರಾಜ ಹೇಳ್ತಾನೆ. ಅದಕ್ಕೆ ಆ ರಾಜ ಕೇಳ್ತಾನೆ, ನೋಡ ಈ ಥರ ಆಯಿತು ಸ್ಮೃತಿ ತಪ್ಪೋದಾಗ, ನಂತರ ಮಾತು ಬಂದು ಶ್ರೀಪಾದವಲ್ಲಭ ದಿಗಂಬರ ಅಂತ ಬಾಯಲ್ಲಿ ಬಂದ್ಬಿಡ್ತು. ಹಾಗಾದರೆ ಆ ಯತಿಗಳು ಯಾರು, ಅವ್ರು ಎಲ್ಲಿದ್ದಾರೆ, ಆ ದತ್ತಪ್ರಭುಗಳಿಗೂ ಆ ಯತಿಗಳಿಗೂ ಏನು ಸಂಬಂಧ, ಇದೆಲ್ಲ ವಿಚಾರ ನನಗೆ ತಿಳಿಸಿ ಅಂತ ಶಂಕರ ಭಟ್ರನ್ನ ಆ ರಾಜನು ಕೇಳ್ತಾನೆ. ಆಗ ಶಂಕರ ಭಟ್ರು ಹೇಳ್ತಾರೆ, ಅಪ್ಪ ಶ್ರೀಪಾದವಲ್ಲಭರ ಮಹಿಮೆ ನಾನು ಏನಂತ ವರ್ಣಿಸ್ಲಿ, ಅವರು ಸಾಕ್ಷಾತ್ ದತ್ತಪ್ರಭುಗಳ ಅವತಾರ. ಹೇಗೆ ಶ್ರೀ ಕೃಷ್ಣಾವತಾರದಂತೆ, ಶ್ರೀ ಕೃಷ್ಣಾವತಾರ ಹೇಗಿದೆಯಲ್ಲ ಹಾಗೆ ಈ ಶ್ರೀಪಾದ ವಲ್ಲಭರದು ಕೂಡ ಅತ್ಯಂತ ವಿಶಿಷ್ಟವಾದ ಅವತಾರ. ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಶಂಕರ ಭಟ್ರು. ಅವ್ರಿಗೂ ಗೊತ್ತಿರಲ್ಲ, ಅವರು ಪಾಪ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೂ ಕೂಡ ವಿಚಾರಗಳು ಇನ್ನೂ ಗೊತ್ತಿಲ್ಲ ಪೂರ್ಣವಾಗಿ ಶ್ರೀಪಾದ ವಲ್ಲಭರ ಬಗ್ಗೆ. ನಾನು ಕೂಡ ಇನ್ನೂ ತಿಳ್ಕೊಂಡು ಸಾಕ್ತಾ ಇದ್ದೀನಿ ಕುರುವಪುರದ ಕಡೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶ್ರೀಪಾದ ವಲ್ಲಭರು. ದಾರಿಯಲ್ಲಿ ಸಿಕ್ಕ ಎಲ್ಲ ಪುಣ್ಯಕ್ಷೇತ್ರ ಒಂದು ದರ್ಶನ ಮಾಡ್ತಾ ಇದ್ದೀನಿ, ಪುಣ್ಯ ಪುರುಷರ ದರ್ಶನ ಮಾಡ್ತಾ ಹೋಗ್ತಾ ಇದ್ದೀನಪ್ಪ, ನಾನು ಇನ್ನೂ ಅವರ ಬಗ್ಗೆ ತಿಳ್ಕೊಂಡಿಲ್ಲ, ನನಗೂ ಇಷ್ಟೇ ಗೊತ್ತಿರೋದು ಅಂತ ಹೇಳ್ಬಿಟ್ಟು, ಆದರೆ ಅವರ ಮಹಿಮೆ ಅಪಾರ ಅಂತ ರಾಜನಿಗೆ ಶಂಕರ ಭಟ್ರು ಹೇಳ್ತಾರೆ. ಆಗ ಆ ರಾಜಸಭೆಯಲ್ಲಿ ಎಲ್ಲ ಪಂಡಿತರಿಗೂ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ, ಅವರು ನಾನು ಹೇಳಿದ್ದೆ ಕಳೆದ ವಾರ, ಅವರು ಒಂದು ಮಂಡಲ ದೀಕ್ಷೆ ಮಾಡಿರ್ತಾರೆ. ಅವರಿಗೆ ಆ ವಿಚಿತ್ರಪುರದಲ್ಲಿ ಬಹಳ ಕಷ್ಟ ಬಂದಿರುತ್ತೆ, ನಿಮ್ಗೆ ಹೇಳಿದ್ದೆ ಅದೆಲ್ಲ. ರಾಜನು ಬರೀ ಸೊಪ್ಪನ್ನು ತಿನ್ನುವಂತೆ ಆಜ್ಞೆ ಮಾಡಿರ್ತಾನೆ ಅಲ್ಲಿ ಎಲ್ಲ ಒಂದು ಬ್ರಾಹ್ಮಣರಿಗೆ. ಅದರಿಂದ ಅವ್ರಿಗೆ ಅನ್ನ ಇಲ್ಲ, ಏನೂ ಇಲ್ಲ. ಅವರು ಯಾವಾಗೆಲ್ಲ ಅವ್ರಿಗೆ ಹಸಿವಾಗುತ್ತೋ ಅವ್ರು 3 ಹೊತ್ತು ಬರೀ ಸೊಪ್ಪನ್ನೇ ತಿನ್ನಬೇಕು ಅಂತ ಒಂದು ಆಜ್ಞೆ ಆಗಿರುತ್ತೆ. ಅವ್ರು ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಅಲ್ಲಿ ಒಬ್ಬ ಬ್ರಾಹ್ಮಣರಲ್ಲಿ ಒಬ್ಬ ದತ್ತ ಭಕ್ತನಿರ್ತಾನೆ. ಆತ ದತ್ತಪ್ರಭುವಿನ ಮಂಡಲ ದೀಕ್ಷೆಯನ್ನು ಮಾಡೋಣ ಅಂತ ಹೇಳಿ ಮಾಡಿಸಿರ್ತಾನೆ. ಹಾಗಾಗಿ ಆ ಮಂಡಲ ದೀಕ್ಷೆಯ ಫಲವಾಗಿ ಏನಾಯಿತು, ರಾಜನಿಗೆ ಒಂದು ಒಳ್ಳೆಯ ಬುದ್ಧಿ ಬಂತು. ಹಾಗೆಯೇ ಯುವರಾಜನಿಗೆ ಆ ಮೂಕತನ ಹೋಯಿತು. ಅಲ್ಲದೆ ಶ್ರೀಪಾದ ವಲ್ಲಭರನ್ನು ಅವರೆಲ್ಲರೂ ಈ ಎಲ್ಲ ಒಂದು ಪರಿವರ್ತನೆ ಆಗಿದ್ದು ಆ ಮಂಡಲ ದೀಕ್ಷೆ, ಆ ದತ್ತಪ್ರಭುವಿನ ಕೃಪೆ ಅಂತ ಶ್ರೀಪಾದ ವಲ್ಲಭರನ್ನು ಅಲ್ಲಿ ಎಲ್ಲರೂ ಹಾಡಿ ಹೊಗಳ್ತಾರೆ. ಆಗ ಆ ರಾಜನು ಏನು ಮಾಡ್ತಾನೆ, ಇವರಿಗೆ ಸ್ವರ್ಣದಾನ, ಏಕೆಂದರೆ ಇವರು ಬಂದು ಹೋದಾಗಿಂದ ಇವರ ಒಂದು ಮಾತು ಎಲ್ಲ ಕೇಳಿದ ಮೇಲೆ ಆ ರಾಜನಿಗೆ ಸದ್ಬುದ್ಧಿ ಬಂತು. ಹಾಗೆಯೇ ಮುಂದೆ ಎಲ್ಲದೂ ಒಳ್ಳೆಯದಾಯಿತು, ಆ ಬ್ರಾಹ್ಮಣರಿಗೆ ಕಷ್ಟ ತಪ್ಪಿತು, ಹಾಗೆ ಯುವರಾಜನಿಗೆ ಮೂಕತನ ಹೋಯಿತು. ಆದ್ದರಿಂದ ಒಂದು ಸ್ವರ್ಣದಾನ, ಬಂಗಾರದ ಒಂದು ದಾನವನ್ನು ಕೊಡ್ತಾನೆ ರಾಜಗುರುವು. ರಾಜಗುರು ಹೇಳ್ತಾರೆ ಅವಾಗ, ಸ್ವಾಮಿ ಇಷ್ಟು ದಿನ ನಮಗೆ ಜ್ಞಾನ ಇರಲಿಲ್ಲ, ನಮ್ಗೆ ಈಗ ಜ್ಞಾನೋದಯ ಆಯಿತು. ಯಾಕೆಂದರೆ ಶೈವ ವೈಷ್ಣವ ಅಂತ ನಾವು ಭೇದ ಮಾಡ್ತಾ ಇದ್ವಿ. ಶೈವ ಏನು ಅಂದರೆ ಅಲ್ಲಿ ಆಶ್ಚರ್ಯ ಆಗಿದ್ದವರಲ್ಲಿ ಬದಲಾವಣೆ ಆಗಿತ್ತು. ಶೈವರು ಏನು ವಿಷ್ಣು ದೂಷಣೆ ಮಾಡಿದ್ರೆ, ಹಾಗೆ ವೈಷ್ಣವರು ಶಿವನ ಒಂದು ದೂಷಣೆ ಮಾಡೋದ್ರಿಂದ ಪಾಪಗಳನ್ನು ಮೂಟೆ ಕಟ್ಕೋತಾರೆ. ಅಷ್ಟೇ ಅಲ್ಲದೆ ಇದು ಯಾವ ಪ್ರಯೋಜನವನ್ನು ಆಗಲ್ಲ ಅದರಿಂದ ಅಂತ ನಮಗೆ ಈಗ ಅರಿವಾಗಿದೆ. ನಾವು ಅವರಾಗಲೇ ಭಾಳಷ್ಟು ದೈವ ದೂಷಣೆ ಮಾಡಿ ಅದರ ಫಲವನ್ನು ಸಾಕಷ್ಟು ಒಂದು ಕೆಟ್ಟ ಒಂದು ಫಲವನ್ನು ಅನುಭವಿಸಿರ್ತಾರೆ. ಹಾಗೆಯೇ ನಾವು ಅವರು ಗೊತ್ತಿಲ್ಲದೇನೋ ಆ ಒಂದು ಕಷ್ಟದಿಂದ ಒಂದು ಹೊರಗೆ ಬರೋಕ್ಕೆ ಅಲ್ಲಿ ನಾ ಹೇಳಿದೆ, ಒಬ್ಬ ದತ್ತ ದೀಕ್ಷೆಯನ್ನು ಮಾಡೋಣ ಅಂತ ಒಬ್ಬ ಬ್ರಾಹ್ಮಣರಲ್ಲಿ ಒಬ್ಬನು ಹೇಳಿರ್ತಾನೆ, ದತ್ತ ಭಕ್ತ. ಆತನ ಹೆಸರು ಮಾಧವ ನಂಬೂದ್ರಿ ಅಂತ.
ಮಾಧವ ನಂಬೂದ್ರಿಯ ಮಾತಿನಂತೆ ಆ ಮಂಡಲ ದೀಕ್ಷೆ ತಗೊಂಡು ನಾವೆಲ್ಲರೂ ಇವತ್ತು ಎಲ್ಲ ಒಂದು ಕಷ್ಟಗಳಿಂದ ಮುಕ್ತಿ ಹೊಂದಿದ್ದೇವೆ. ಆದ್ದರಿಂದ ನೀವು ಅದಕ್ಕೆ ಕಾರಣ, ಆದ್ದರಿಂದ ನಾವು ನಿಮಗೆ ಋಣಿಗಳಾಗಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅವರು ರಾಜನ ಒಂದು ಸಭೆಯಿಂದ ಅವರು ಬೀಳ್ಕೊಡ್ತಾರೆ ಶಂಕರ ಭಟ್ರನ್ನ. ಅಲ್ಲಿಂದ ಅವರು ಹೊರಗೆ ಬಂದು ಇವರು ಹೇಗೆ ಶ್ರೀಪಾದವಲ್ಲಭರ ಒಂದು ದರ್ಶನಕ್ಕಾಗಿ ಹೊರಟಿದ್ದೇನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಮಾಧವ ನಂಬೂದ್ರಿ ಯಾರು ಮಂಡಲ ದೀಕ್ಷೆಯನ್ನು ಹೇಳಿದ್ರಲ್ಲ, ಆ ಮಾಧವ ನಂಬೂದ್ರಿಗೂ ಕೂಡ ದತ್ತಪ್ರಭುಗಳು ಮತ್ತೆ ಅವತಾರ ಮಾಡಿದ್ದಾರೆ ಭೂಮಿಯಲ್ಲಿ ಅಂತ ತಿಳಿದು ಬಹಳ ಸಂತೋಷವಾಗಿ ನಾನು ದರ್ಶನ ಮಾಡಬೇಕು ಅಂತ ಇವರ ಜೊತೆಗೇನೆ ಆ ಮಾಧವ ನಂಬೂದ್ರಿ ಕೂಡ ಬರ್ತಾನೆ. ಆಗ 3 ಜನ, ಆ ಬ್ರಾಹ್ಮಣ ಒಬ್ಬನು ಇರ್ತಾರೆ, ಬ್ರಾಹ್ಮಣ ಮತ್ತು ಶಂಕರ ಭಟ್ರು, ಮಾಧವ ನಂಬೂದ್ರಿ 3 ಜನ ಏನು ಮಾಡ್ತಾರೆ, ಮತ್ತೆ ಆ ಬ್ರಾಹ್ಮಣನ ಒಂದು ಅಗ್ರಹಾರ ಏನಿರುತ್ತೆ ಅಲ್ಲಿ ಬರ್ತಾರೆ. ಏನು ಬಂಗಾರದ ದಾನವನ್ನು ಕೊಟ್ಟಿದ್ದ ಶಂಕರ ಭಟ್ರಿಗೆ ಆ ರಾಜನು, ಅದನ್ನು ಆ ಅಗ್ರಹಾರದ ಬ್ರಾಹ್ಮಣನಿಗೆ ಬೇಕಾಗಿರುತ್ತಲ್ಲ, ಆ ಅಗ್ರಹಾರದ ಬ್ರಾಹ್ಮಣನಿಗೆ ಕೊಡ್ತಾರೆ ಶಂಕರ ಭಟ್ರು. ಅದನ್ನು ಆ ಬ್ರಾಹ್ಮಣ ಗಯ್ಯಾಳಿ ಹೆಂಡತಿ ಇರ್ತಾಳಲ್ಲ, ಆ ಗಯ್ಯಾಳಿ ಹೆಂಡತಿಗೆ ಆ ಬಂಗಾರವನ್ನು ಹೋಗಿ ಕೊಡ್ತಾನೆ. ಆಮೇಲೆ ಇರೋ ಇದೆಲ್ಲ ವಿಚಾರವನ್ನು ಆಕೆಗೆ ತಿಳಿಸ್ತಾರೆ. ಆಕೆ ಊಟಕ್ಕೆ ಹಾಕ್ತಾಳೆ ಇವರಿಗೆ. ನಂತರ ಆಕೆ ಕೂಡ ಗಯ್ಯಾಳಿತನ ಹೋಯಿತು, ಆಕೆ ಕೂಡ ಶ್ರೀಪಾದವಲ್ಲಭರ ಒಂದು ಭಕ್ತಳಾದಳು ಅಂತ ಹೇಳಿಬಿಟ್ಟು ಇಲ್ಲಿ ಶಂಕರ ಭಟ್ರು ಹೇಳಿದ್ದಾರೆ. ಮಾಧವ ನಂಬೂದ್ರಿ ಅಂತ ಏನು ಜೊತೆಗೆ ಬಂದಿರ್ತಾರಲ್ಲ, ಆತನ ಜೊತೆಗೆ ಚಿದಂಬರಂಗೆ ಪ್ರಯಾಣವನ್ನು ಮುಂದುವರಿಸ್ತಾರೆ ಶಂಕರ ಭಟ್ರು. ಆಗ ಈ ನಂಬೂದ್ರಿ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಒಂಚೂರು ಶಂಕರ ಭಟ್ರು ಹೇಳ್ತಾರೆ. ನಂಬೂದ್ರಿ ಬ್ರಾಹ್ಮಣರು ಅಂತ ಹೇಳ್ತಾರಲ್ಲ, ಅದು ಯಾರು ಅಂತ ಹೇಳ್ಬಿಟ್ಟು, ಈ ಒಂದು ಗೋದಾವರಿ ಒಂದು ಮಂಡಲ ಅಂತ ಹೇಳ್ತಾರೆ, ಅಥವಾ ಗೋದಾವರಿ ಒಂದು ಪ್ರದೇಶ, ತೀರದ ಪ್ರದೇಶ, ಅಲ್ಲಿ ರಾಲಿ ಅಂತ ಒಂದು ಗ್ರಾಮ ಇರುತ್ತೆ. ಅಲ್ಲಿ ಆ ಗ್ರಾಮದ ನಿವಾಸಿಯಾದ ಪರಬ್ರಹ್ಮ ಶಾಸ್ತ್ರಿಗಳು ಅಂತ, ಅವರನ್ನು ಈ ಅಗಸ್ತ್ಯ ಮಹರ್ಷಿಗಳು ಏನು ಮಾಡ್ತಾರಂತೆ ಅಂದರೆ, ಈ ಅಯ್ಯಪ್ಪ ಸ್ವಾಮಿಯ ಪೂಜೆಗಾಗಿ ಕರೆದುಕೊಂಡು ಬರ್ತಾರೆ ರಾಲಿ ಗ್ರಾಮದಿಂದ ಕೇರಳಕ್ಕೆ. ಅಯ್ಯಪ್ಪ ಸ್ವಾಮಿ ಅಂದರೆ ಕೇರಳದಲ್ಲಿ ಏನಿದೆ ಪೂಜೆಗಾಗಿ. ಆ ಕರೆದುಕೊಂಡು ಆದಮೇಲೆ ಬಹಳ ವರ್ಷ ಆದಮೇಲೆ, ಬಹಳ ಕಾಲ ಆದ ನಂತರ, ಈ ಗುಂಟೂರು ಒಂದು ಪ್ರಾಂತ್ಯದಲ್ಲಿ ಇರುವ ನಂಬೂರು ಅಂತ ಒಂದು ಗ್ರಾಮ, ಗುಂಟೂರು ಪ್ರಾಂತ್ಯದಲ್ಲಿ ನಂಬೂರು ಗ್ರಾಮದಲ್ಲಿ ಬಹಳಷ್ಟು ಜನ ವೇದ ಪಂಡಿತರು ಇರ್ತಾರೆ. ಅವರನ್ನು ಏನು ಮಾಡ್ತಾನೆ, ಈ ಮಲಯಾಳ ದೇಶ ಅಂದರೆ ಕೇರಳ ಒಂದು ಪ್ರಾಂತ್ಯ, ಅದನ್ನು ಆಳುತ್ತಿದ್ದ ಒಬ್ಬ ರಾಜ ಏನು ಮಾಡ್ತಾನೆ, ಆ ನಂಬೂರಿನಲ್ಲಿರುವ ಒಂದು ಪಂಡಿತರನ್ನು, ವೇದ ಪಂಡಿತರನ್ನು ಅಲ್ಲಿ ಕೇರಳಕ್ಕೆ ಕರೆಸ್ಕೋತಾರಂತೆ. ಆಗ ಸಾಕಷ್ಟು ವೇದ ಪಂಡಿತರು ನಂಬೂರು ಬಿಟ್ಟು ಕೇರಳ ಮಲಯಾಳ ದೇಶಕ್ಕೆ ಬರ್ತಾರೆ. ಅವರು ವೇದ ವಿದ್ಯೆಯಲ್ಲಿ ಬಹಳ ಪಾರಂಗತರು. ಅವರನ್ನು ಏನು ಮಾಡ್ತಾರೆ, ಈ ಕೇರಳಕ್ಕೆ ಬಂದ ನಂತರ ಅವರನ್ನು ಅಲ್ಲಿ ನಂಬೂದ್ರಿ ಬ್ರಾಹ್ಮಣರು ಅಂತ ಕರೆಯೋದಕ್ಕೆ ಆರಂಭಿಸ್ತಾರೆ, ಅಲ್ಲಿಂದ ಬಂದವರು ಅಂತ. ಈಗ ನಾವೇನು ಶಂಕರಾಚಾರ್ಯರು ಅಂತ ಹೇಳ್ತೀವಲ್ಲ, ಕೇರಳ ಕಾಲಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವರ ಜನನ ಆಯಿತು. ಆ ಶಂಕರಾಚಾರ್ಯರ ಪೂರ್ವಿಕರು ಸಹ ಈ ನಂಬೂರಿನಿಂದ ಅಲ್ಲಿಗೆ ಹೋದವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ನಂಬೂದ್ರಿ ಬ್ರಾಹ್ಮಣರು ಆಚಾರ ವ್ಯವಹಾರಗಳಲ್ಲಿ, ನಿಯಮ ನಿಷ್ಠೆ, ಮಂತ್ರ ತಂತ್ರ ಯಂತ್ರ ಎಲ್ಲ ವಿದ್ಯೆಗಳಲ್ಲಿ ಬಹಳ ಪ್ರಸಿದ್ಧರಂತೆ. ಆದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಶಂಕರ ಭಟ್ರು ಜೊತೆಗೆ ಬಂದಿದ್ರಲ್ಲ ಮಾಧವ ನಂಬೂದ್ರಿ ಮಾತ್ರ ಏನು ಬರಲ್ಲ, ನಿರಕ್ಷರ ಕುಕ್ಷಿ ಅಂತ ಹೇಳ್ತಾರೆ. ಬ್ರಾಹ್ಮಣರ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ ಮಾಧವ ನಂಬೂದ್ರಿ. ಆದರೆ ಪರಮ ದತ್ತಭಕ್ತ, ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಇರೋದಿಲ್ಲ. ಮಾಧವ ನಂಬೂದ್ರಿಗೆ ಕಳ್ಕೊಂಡ್ಬಿಟ್ಟಿರ್ತಾನೆ ತಾಯಿ ತಂದೆನ. ಆದರೆ ದತ್ತಪ್ರಭುಗಳ ಮೇಲೆ ಬಹಳ ಭಕ್ತಿ. ಶ್ರೀಪಾದವಲ್ಲಭರ ಅವತಾರ ವಿಚಾರ ಕೇಳಂತೂ ಆತನಿಗೆ ಬಹಳ ಸಂತೋಷ ಆಗಿ ನಾನು ದರ್ಶನ ಮಾಡಬೇಕು ಅಂತ ಜೊತೆಗೆ ಬಂದಿರ್ತಾನೆ. ಆಗ ಇವರಿಬ್ಬರು ಹೋಗಿ ಕಡೆಗೆ ಚಿದಂಬರಂ ಕ್ಷೇತ್ರದ ಹತ್ತಿರಕ್ಕೆ ಹೋಗ್ತಾರೆ. ಅಲ್ಲಿ ಅದ್ರ ಹತ್ರ ಒಬ್ಬ ಸಿದ್ಧ ಮಹಾತ್ಮರು ಇರುವರು ಅಂತ ಇವರಿಗೆ ತಿಳಿದು ಬರುತ್ತೆ. ಅಲ್ಲಿ ಬೆಟ್ಟದ ಒಂದು ಕಣಿವೆಯಲ್ಲಿ ಏಕಾಂತವಾಗಿ ಒಂದು ವೃದ್ಧ ತಪಸ್ವಿಗಳು ಅಲ್ಲಿ ವಾಸವಾಗಿರ್ತಾರೆ. ಅವ್ರ ಹತ್ರ ಇವರು ಹೋಗ್ತಾರೆ. ಅವ್ರ ಹೆಸರು ಶ್ರೀ ಪಳನಿ ಸ್ವಾಮಿಗಳು ಅಂತ. ಅವರ ಗುಹೆಯ ಒಂದು ದ್ವಾರವನ್ನು ಇವರು ತಲುಪ್ತಾರೆ. ಅವರು ಗುಹೆಯಲ್ಲಿರ್ತಾರೆ. ಗುಹೆಯ ದ್ವಾರವನ್ನು ತಲುಪ್ತಿದ್ದ ಹಾಗೆಯೇ ಅವರು ಇವರಿಬ್ಬರನ್ನು ನೋಡಿ, ಓಹೋ ಮಾಧವ ಶಂಕರ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ, ಎಂಥ ಭಾಗ್ಯ ಅಂತ ಹೇಳ್ತಾರೆ. ನೋಡಿ, ಇವ್ರು ಬರ್ತಿದ್ದಂಗೆ ಗುಹೆ ಬಾಗ್ಲಲ್ಲೇ ನೋಡಿಬಿಟ್ಟು ಇವರಿಬ್ಬರು ಹೆಸರು ಹೇಳ್ತಾರೆ, ಮಾಧವ ಶಂಕರ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಪರಿಚಯ ಹೇಳೋದಕ್ಕೆ ಮುಂಚೆನೇ ಹೆಸರುಗಳನ್ನು ಹೇಳಿದ್ರಿಂದ ನಿಜವಾಗ್ಲೂ ಇವರು ಸಿದ್ಧಪುರುಷರು ಅಂತ ಇವರಿಬ್ಬರಿಗೆ ಒಂದು ಖಾತರಿಯಾಗುತ್ತೆ. ಅವರ ಒಂದು ಕರುಣಾದೃಷ್ಟಿಯಿಂದ ಅವರು ಇವರಿಬ್ಬರನ್ನು ನೋಡಿಬಿಟ್ಟು, ಆಗ ಮಗು ಶ್ರೀಪಾದವಲ್ಲಭರ ಆಜ್ಞಾನುಸಾರ
ನಾನು ಈ ದೇಹವನ್ನು ತ್ಯಜಿಸಬೇಕಾಗಿದಪ್ಪ, ಹಾಗೆಯೇ ಇನ್ನೊಂದು ಯೌವನ ದೇಹವನ್ನು ನಾನು ಪ್ರವೇಶಿಸಬೇಕಾಗಿದೆ ಅಂತ ಅವರು ಹೇಳ್ತಾರೆ. ಅವರ ಶರೀರದ ವಯಸ್ಸನ್ನು ಅವ್ರು ಹೇಳ್ಕೊತಾರೆ ಪಳನಿ ಸ್ವಾಮಿಗಳು. ಅವರಿಗೆ 300 ವರ್ಷ ವಯಸ್ಸಾಗಿರುತ್ತಂತೆ ಆ ಶರೀರಕ್ಕೆ. ಶಿಥಿಲ ಆಗೋಗಿದೆ ಈ ದೇಹ, ಇದನ್ನು ತ್ಯಜಿಸಿ ಇನ್ನೊಂದು ಹೊಸ ದೇಹದಲ್ಲಿ ನಾನು 300 ವರ್ಷಗಳು ಇರಬೇಕು ಅಂತ ಶ್ರೀಪಾದ ವಲ್ಲಭರ ಆಜ್ಞೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಪಳನಿ ಸ್ವಾಮಿಗಳು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಶ್ರೀಪಾದ ವಲ್ಲಭರು ಆಜ್ಞೆ ಮಾಡಿದ್ರು ಅಂದರೆ ಜೀವನ್ಮುಕ್ತರೂ ಸಹ, ಜೀವನ್ಮುಕ್ತರಾದವರು ಸಹ ಮತ್ತೆ ಹುಟ್ಟಿ ಬರಬೇಕಾಗುತ್ತೆ. ಅಂದರೆ ಶ್ರೀಪಾದ ವಲ್ಲಭರು ಅಂತಂದರೆ ಯಾರು ಅಂದರೆ ಈ ಸಮಸ್ತ ಸೃಷ್ಟಿ ಏನಿದೆ ಅದನ್ನು ನಡೆಸ್ತಿರೋ ಮಹಾ ಸಂಕಲ್ಪವೇ ಶ್ರೀಪಾದ ವಲ್ಲಭರ ರೂಪದಲ್ಲಿ ಅವತರಿಸಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು ಅಂತ ಅವರು ಹೇಳ್ತಾರೆ. ಅವರ ಅವತಾರ ಅನ್ನೋದು ಉನ್ನತವಾದ ಸೂಕ್ಷ್ಮ ಲೋಕಗಳಲ್ಲಿ ಯಾವಾಗಲೂ ನಡೀತಾನೆ ಇರುತ್ತಂತೆ. ಆದರೆ ಅವರು ನರರೂಪ ಧರಿಸಿ ಬರುವುದು ಮಾತ್ರ ಬಹಳ ಸುಕೃತ ಕಣಪ್ಪ. ಅವರದು ಯೋಗ ಸಂಪೂರ್ಣ ಅವತಾರ ಅಂತ ಹೇಳ್ತಾರೆ. ಅವರ ಅಂಶಾವತಾರಗಳಂತೂ ಯಾವಾಗಲೂ ಭೂಮಿ ಮೇಲೆ ಆ ಭಕ್ತ ರಕ್ಷಣೆಗಾಗಿ ಅವತಾರ ಎತ್ತುತ್ತಾನೇ ಇರ್ತವೆ. ಅಂದರೆ ಈ ರೀತಿ ಶ್ರೀಪಾದ ವಲ್ಲಭರ ಒಂದು ಬಗ್ಗೆ ಅವರು ಹೇಳ್ತಾರೆ. ಯಾರು? ಪಳನಿ ಸ್ವಾಮಿಗಳು, ಶಂಕರ ಭಟ್ಟ ಹಾಗೂ ಮಾಧವ ನಂಬೂದ್ರಿಯವರಿಗೆ. ಆಗ ಮತ್ತೆ ಪಳನಿ ಸ್ವಾಮಿಗಳು ಹೇಳ್ತಾರೆ, ಮಗು ಶಂಕರ, ನೀನು ವಿಚಿತ್ರಪುರದಲ್ಲಿ ಕಾಣಾದ ಮಹರ್ಷಿಗಳ ಕಣ ಸಿದ್ಧಾಂತದ ಕುರಿತು ಹೇಳಿದೆಲ್ಲ, ಅದನ್ನು ಸ್ವಲ್ಪ ವಿವರಿಸಪ್ಪ ಅಂತ ಹೇಳ್ತಾರೆ. ಆಗ ಶಂಕರ ಭಟ್ರು ಹೇಳ್ತಾರೆ, ಸ್ವಾಮಿ ನಿಮಗೆ ಗೊತ್ತೇ ಇದೆ, ಅದನ್ನು ನನಗೇನು ಗೊತ್ತಿದೆ ಕಾಣಾದ ಮಹರ್ಷಿಗಳ ಕಣ ಸಿದ್ಧಾಂತದ ಬಗ್ಗೆ, ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲ. ಅದು ಅವತ್ತು ಅಕಸ್ಮಾತಾಗಿ ಶ್ರೀಪಾದ ವಲ್ಲಭರ ಕೃಪೆಯಿಂದ ನನ್ನ ಬಾಯಿಂದ ಬಂತು, ಅದು ಆ ವಿಚಾರ ನಿಮಗೂ ಗೊತ್ತೇ ಇದೆ ಅಂತ ಹೇಳ್ತಾರೆ. ಆಗ ಅವರು ಬಹಳ ಕರುಣಾಮಯಿಗಳು ಪಳನಿ ಸ್ವಾಮಿಗಳು. ಅವರು ಅದನ್ನು ವಿವರಣೆ ಮಾಡ್ತಾರೆ ಶಂಕರ ಭಟ್ಟ ಹಾಗೂ ಮಾಧವ ನಂಬೂದ್ರಿಗೆ. ಅವರು ಅದನ್ನು ಹೇಗೆ ವಿವರಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅದನ್ನು, ಯಾಕೆಂದರೆ ಇದು ಬಹಳ ಒಂದು ಸೂಕ್ಷ್ಮ ವಿಚಾರ, ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಎಲ್ಲರಿಗೂ ಬಹುಶಃ ಗೊತ್ತಿದೆ. ಆದರೂ ಕೂಡ ಇಲ್ಲಿ ಏನಿದೆ ಅದನ್ನು ನಾನು ಸ್ವಲ್ಪ ವಿವರಣೆ ಮಾಡೋದಕ್ಕೋಸ್ಕರ ನಾನೊಂದು ಕೆಲವೊಂದು ತೋರಿಸಿ ನಂತರ ವಿವರಣೆ ಮಾಡ್ತೀನಿ. ಒಂದು ನಿಮಿಷ. ನೋಡಿ, ಈ ಕಾಣಾದ ಮಹರ್ಷಿಗಳು, ಈಗ ಕಣ ಸಿದ್ಧಾಂತ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಆಟಮ್ ಥಿಯರಿ ಅಂತ. ಆಟಮ್ ಥಿಯರಿ ಎಲ್ಲರಿಗೂ ಓದಿರ್ತೀವಿ, ಎಲ್ಲರೂ ಸಾಕಷ್ಟು ಅದ್ರ ಬಗ್ಗೆ ಈಗಿನ ಒಂದು ವಿಜ್ಞಾನದಲ್ಲಿ ಮಾಹಿತಿ ಇದೆ ನಮಗೆ. ಆದರೆ ಇದನ್ನು 2500 ವರ್ಷಗಳ ಕೆಳಗೆ ನೋಡಿ, 2500 ವರ್ಷದ ಕೆಳಗೇ ಕಾಣಾದ ಮಹರ್ಷಿಗಳು ಇದನ್ನು ವಿವರಿಸಿದ್ದಾರೆ. ಅಂದರೆ ನಮಗೆ ಇತ್ತೀಚೆಗೆ ಕಂಡುಹಿಡಿದಿದ್ದೀವಿ, ಇತ್ತೀಚೆಗೆ ಬಂದಿರೋದು ಅಂತ ನಾವು ಅಂದ್ಕೊಳ್ತೀವಿ ಬಹಳಷ್ಟು ಜನ. ಈಗ 600 ವರ್ಷದ ಕೆಳಗೆ ಮೊದಲು ಡಾಲ್ಟನ್ ಅಂತ ಒಬ್ಬ ವಿಜ್ಞಾನಿ ಇದನ್ನು ಒಂದು ಈ ರೀತಿಯಾಗಿ ಇರುತ್ತೆ ಅನ್ನೋ ಒಂದು ಥಿಯರಿನ ಕೊಟ್ಟನಂತೆ. ಆದರೆ ಇದು 600 ವರ್ಷದಲ್ಲ, 2500 ವರ್ಷದ ಕೆಳಗಡೆ ಕಾಣಾದ ಮಹರ್ಷಿಗಳು ಹೇಳಿರುವ ಒಂದು ವಿಚಾರ. ಆಗಲೇ ಇದು ಅವರಿಗೆ ಗೊತ್ತಾಗಿತ್ತು, ತಿಳಿದಿತ್ತು ಅನ್ನೋದು ಬಹಳ ಆಶ್ಚರ್ಯ. ಅವರಿಗೆ ಹೆಸರು ಬಂದಿದ್ದು, ಅವರ ಕಶ್ಯಪ ಅಂತ ಅನ್ನೋ ಹೆಸರಿರುತ್ತೆ. ಇದು ಸಿದ್ಧಾಂತ ಅವರು ಕಂಡಿಡಿದ ಮೇಲೆ ಅವರಿಗೆ ಕಣ ಸಿದ್ಧಾಂತ ಕಂಡಿಡಿದ್ರು ಅಂತ ಕಾಣಾದ ಮಹರ್ಷಿ ಅಂತ ಅವರಿಗೆ ಹೆಸರು ಬರುತ್ತಂತೆ. ಅವರು ಏನು ಹೇಳಿದ್ದಾರೆ ಅಂತಂದರೆ, ಅದನ್ನು ಇಲ್ಲಿ ಇರೋದನ್ನು ಚೂರು ನಾನು ಇನ್ನೂ ಒಂದು ಸೂಕ್ಷ್ಮವಾಗಿದೆ, ಅದರಿಂದ ಒಂದು ಸ್ವಲ್ಪ ನಾನು ಎಕ್ಸಾಂಪಲ್ ಕೊಟ್ಟು ಅದನ್ನು ಹೇಳಬೇಕು ಅಂತ ಈ ಥರ ತಗೊಂಡಿದ್ದೀನಿ. ಒಂದು ನೀರಿನ ಬಿಂದು ನಾನು ಇಲ್ಲಿ ತೋರಿಸ್ತೇನೆ. ಒಂದು ನೀರಿನ ಬಿಂದು ಅಂದರೆ ನಾವು ನೀರಿನ ಹನಿ ನಮಗೆಲ್ಲರಿಗೂ ಅರ್ಥ ಆಗುತ್ತೆ. ನೀರಿನ ಬಿಂದು ಅಂದರೆ ನಾವು ಅದನ್ನು ನೋಡಬಲ್ವಿ, ಅದು ಎಷ್ಟು ಚಿಕ್ಕದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಆದರೆ ಈ ನೀರಿನ ಒಂದು ಬಿಂದು ಅದು ಎಷ್ಟು ಅಣುಗಳಿಂದ ಆಗಿದೆ ಅಂದಕ್ಕೆ ಇಲ್ಲಿನ ಸಂಖ್ಯೆ ತೋರಿಸ್ತಾ ಇದ್ದೀನಿ ನೋಡಿ. 167ರ ಮುಂದೆ 19 ಸೊನ್ನೆಗಳನ್ನು ಹಾಕಿದ್ರೆ ಎಷ್ಟು ಸಂಖ್ಯೆ ಆಗುತ್ತೆ? ಎಷ್ಟು ಸಂಖ್ಯೆ ಆಗುತ್ತೋ ನೋಡಿ, ಅಷ್ಟು ನೀರಿನ ಅಣುಗಳಿಂದ ಈ ನೀರಿನ ಒಂದು ಹನಿ ರೂಪುಗೊಂಡಿದೆ. ಅಂದರೆ ಅಷ್ಟು ಒಂದು ಅಣುಗಳಿಂದ ಇದು ಒಂದೇ ಒಂದು ಹನಿ ಬಗ್ಗೆ ಮಾತಾಡ್ತಿರೋದು. ಇದು ಹೆಂಗೆ ಗೊತ್ತಾಯಿತು ಅಂತಂದರೆ, ಇದನ್ನು ವಿಜ್ಞಾನಿಗಳು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಪರೀಕ್ಷೆ ಮಾಡಿ ಅದನ್ನು ತಿಳಿಸ್ಕೊಟ್ಟಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ನೀರಿನ ಬಿಂದು ಇಷ್ಟು ಒಂದು ಸಂಖ್ಯೆಯ ಒಂದು ಅಣುಗಳು ಜೋಡಣೆಯಿಂದ ಆಗಿರೋದು
ಒಂದೇ ಒಂದು ನೀರಿನ ಹನಿ. ನೀರಿನ ಹನಿ ಅಂದರೆ ಎಷ್ಟು ಚಿಕ್ಕದು ಅಂತೀವ, ಅಂದರೆ ಇಷ್ಟೊಂದು ಅಣುಗಳಿಂದ ಆಗಿದೆ ಅಂದರೆ ಆ ಅಣುಗಳು, ಪ್ರತಿಯೊಂದು ನೀರಿನ ಅಣುಗಳು ಎಷ್ಟು ಚಿಕ್ಕವಿರ್ಬೋದು ಅಂತ ನಾವು ಊಹೆ ಮಾಡ್ಕೋಬೋದು. ಈ ಒಂದು ಅಷ್ಟೇನಾ, ಅದೇ ಫೈನಲ್ಲ, ಆ ಅಣುಗಳು ಅದೇ ಫೈನಲ್, ಅದಕ್ಕಿಂತ ಚಿಕ್ಕದಿದೆಯಾ ಅಂತ ನಮಗೆ ಅನ್ನಿಸ್ಬೋದು. ಆ ಅಣುಗಳು ಏನಾಗಿದೆ ಅಂದರೆ ಆ ಪ್ರತಿಯೊಂದು ಅಣು, ಅಷ್ಟಣು ಇಂದ ನೀರು ಒಂದು ಬಿಂದು ಸೃಷ್ಟಿಯಾಗಿದೆಲ್ಲ, ಆ ಪ್ರತಿಯೊಂದು ಅಣುವಿನಲ್ಲೂ ಪರಮಾಣುಗಳು ಇರ್ತವೆ. ಅಂದರೆ ಪರಮಾಣುಗಳು, ಪ್ರತಿಯೊಂದು ನೀರಿನ ಅಣುವಿನಲ್ಲಿ 3 ಪರಮಾಣುಗಳು ಇರ್ತವೆ. ನಾನಿಲ್ಲಿ ತೋರಿಸಿದ್ದೀನಿ. ಜಲಜನಕದ 2 ಪರಮಾಣು, ಆಮ್ಲಜನಕದ 1 ಪರಮಾಣು ಇಂದ ಜೋಡಣೆಯಿಂದ ಆಗಿರುವುದು ಒಂದು ನೀರಿನ ಬಿಂದು, ಒಂದು ನೀರಿನ ಅಣು. ಆಯ್ತು, ಅಂತ ಅಷ್ಟು ಅಣುಗಳು ಸೇರಿ ಒಂದು ನೀರಿನ ಬಿಂದು ಆಗಿದೆ. ನಾನು ಹಳೆಯ ಒಂದು ಚಿತ್ರದಲ್ಲಿ ತೋರಿಸಿದೆ ನೋಡಿ. ಆ ನೀರಿನ ಬಿಂದು ಎಷ್ಟು ಚಿಕ್ಕದು ಅಂತ ನಾವು ಕಲ್ಪನೆ ಮಾಡ್ಕೋಬೋದು. ಅದರಲ್ಲಿ ಅಷ್ಟು ಅಣುಗಳನ್ನು ನಾವು ಕಲ್ಪನೆ ಅಣುಗಳಿಂದ ಆಗಿದೆ ಅಂತ. ಅಂದರೆ ಆ ಒಂದೊಂದು ಅಣು ಅನ್ನೋದು ಎಷ್ಟು ಚಿಕ್ಕದಿರಬೇಕು ಅಂತ. ಇನ್ನು ಈ ಒಂದು ಅಣುವಿನಲ್ಲಿ ಈ 3 ಪರಮಾಣುವಿಂದ ಜೋಡಣೆಯಿಂದ ಒಂದು ಅಣು ಆಗಿದೆ ಅಂದರೆ ಈ ಪರಮಾಣುಗಳು ಎಷ್ಟು ಚಿಕ್ಕವು ಅಂತ ಹೇಳ್ಬಿಟ್ಟು ನಾವು ಕಲ್ಪನೆಗೆ ತಂದುಕೊಳ್ಬೋದು. ಮತ್ತು ಈ ಪರಮಾಣು ಅಷ್ಟೇನಾ, ಮುಗಿತಾ, ಅದೇ ಚಿಕ್ಕದ, ಇನ್ನು ಅದಕ್ಕಿಂತ ಚಿಕ್ಕದು ಇನ್ನೇನು ಇಲ್ವಾ ಅಂತಂದರೆ ಆ ಒಂದೊಂದು ಪರಮಾಣುವಿನಲ್ಲೂ ಕೂಡ ಮತ್ತೆ ಚಿಕ್ಕ ಚಿಕ್ಕ ಕಣಗಳು ಅಂತ ಹೇಳ್ತಾರೆ. ಆ ಕಣಗಳು ಇಂದ ಆಗಿದೆ ಏನು, ಪರಮಾಣು. ಅಂದರೆ ಈಗ ಜಲಜನಕದ ಪರಮಾಣು ಮತ್ತು ಆಮ್ಲಜನಕದ ಪರಮಾಣು ಏನು, ಇವೆರಡರಿಂದನೇ H2O ಅಂತ ಹೇಳ್ತೀವಿ. 2 ಜಲಜನಕದ ಪರಮಾಣು, 1 ಆಮ್ಲಜನಕದ ಪರಮಾಣು ಸೇರಿದಾಗ ಒಂದು ನೀರಿನ ಒಂದು ಬಿಂದು, ಒಂದು ಅಣು ಆಗಿದೆ ಅಂತ ಹೇಳಿ. ಈ ಪರಮಾಣು ನೋಡಿ, ಜಲಜನಕದ ಪರಮಾಣುವಲ್ಲಿ ಈ ಪರಮಾಣುವಲ್ಲಿ ಏನಿರ್ತವೆ ಕಣಗಳು ಅಂದರೆ, ಇನ್ನು ಎಲೆಕ್ಟ್ರಾನ್, ಪ್ರೋಟಾನ್ ಅಂತ ಈಗ ಒಂದು ವಿಜ್ಞಾನ ಹೇಳುತ್ತೆ. ಎಲೆಕ್ಟ್ರಾನು, ಪ್ರೋಟಾನು ಹಾಗೂ ನ್ಯೂಟ್ರಾನ್ ಅಂತ ಜಲಜನಕದ ಪರಮಾಣುವಲ್ಲಿ 1 ಎಲೆಕ್ಟ್ರಾನ್ ಹಾಗೆ 1 ಪ್ರೋಟಾನು ಇರುತ್ತೆ. ನ್ಯೂಟ್ರಾನು ಈ ಒಂದು ಜಲಜನಕದ ಒಂದು ಪರಮಾಣುನಲ್ಲಿ ಇಲ್ಲ. ಆಮ್ಲಜನಕದ ಪರಮಾಣುವಲ್ಲಿ ಏನಿರುತ್ತೆ ಅಂದರೆ ನೋಡಿ, ಎಲೆಕ್ಟ್ರಾನು 8 ಸಂಖ್ಯೆಯಲ್ಲಿ ಇದೆ. ಎಲೆಕ್ಟ್ರಾನ್ ಎಷ್ಟಿರುತ್ತೋ ಪ್ರೋಟಾನು ನ್ಯೂಟ್ರಾನು ಅಷ್ಟೇ ಸಂಖ್ಯೆಯಲ್ಲಿ ಅದು ಇರುತ್ತೆ ಪರಮಾಣು. ನೋಡಿ, ಈ ಪರಮಾಣು ಅಂದರೆ ಎಷ್ಟು ಚಿಕ್ಕದು, ನೀರಿನ ಬಿಂದುವಿಂದ ಬರಬೇಕು ನಾವು. ನೀರಿನ ಬಿಂದು ಎಷ್ಟು ಚಿಕ್ಕದು, ಅದು ಅಷ್ಟೊಂದು ನಾವು ಸಂಖ್ಯೆ ತೋರಿಸಿದ ದೊಡ್ಡದು, ಅದು ಅಷ್ಟು ನೀರಿನ ಅಣುಗಳಿಂದ ಆಗಿದೆ. ಮತ್ತು ಆ ನೀರಿನ ಒಂದೊಂದು ಅಣುವಿನಲ್ಲೂ 2 ಜಲಜನಕದ ಪರಮಾಣು, 1 ಆಮ್ಲಜನಕದ ಪರಮಾಣು ಇರುತ್ತೆ. ಅಂದರೆ ಆ ಪರಮಾಣು ಎಷ್ಟು ಚಿಕ್ಕದು, ಆ ಪರಮಾಣುವಿನಲ್ಲಿ ಮತ್ತೆ ಇರುವ ಈ ಕಣಗಳು ಮತ್ತು ಅವೆಷ್ಟು ಚಿಕ್ಕವು ಅಂತ ಹೇಳ್ಬಿಟ್ಟು, ಈ ಕಣಗಳಲ್ಲೂ ಕೂಡ ಇನ್ನೂ ಚಿಕ್ಕ ಕಣಗಳಿದೆ ಅಂತ ಹೇಳ್ಬಿಟ್ಟು ಮತ್ತೆ ಈಗ ವಿಜ್ಞಾನ ಕಂಡುಹಿಡಿದಿದೆ. ನಾವು ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅದು ಯಾಕೆ ಅಂದರೆ ನಮ್ಗೆ ಇಲ್ಲಿಂದನೇ ನಮಗೆ ಕಣದ ಮಹರ್ಷಿಯ ಒಂದು ಸಿದ್ಧಾಂತ ನಮ್ಮನ್ನು ಇಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಅದನ್ನು ಪರಮಾತ್ಮನಿಗೆ ಒಂದು ಸಂಬಂಧ ಕಲ್ಪಿಸಿ ಹೇಳೋದಕ್ಕೋಸ್ಕರ ಇಲ್ಲಿಂದ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಏನಂದರೆ ಈ ಒಂದು ನಂಗೆ ಭಾಳ ಇಷ್ಟ ಆಗಿದ್ದ ಅಂಶ ಅಂದರೆ ಇವೆಲ್ಲ ಎಲೆಕ್ಟ್ರಾನು, ಪ್ರೋಟಾನು, ಪರಮಾಣುವಲ್ಲಿರುವ ಕಣಗಳು ಅಂತ ನಮಗೇನು ಗೊತ್ತಿದೆ. ಇದನ್ನು ಸೂಕ್ಷ್ಮವಾದ ಸ್ಥೂಲ ಕಣಗಳು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕಾಣದ ಮಹರ್ಷಿಗಳು. ಅದು ನನಗೆ ಬಹಳ ಇಷ್ಟ ಆಯಿತು. ಯಾಕೆ ಅಂತಂದರೆ ನಮಗೆ ಪರಮಾಣು ಅಣುವೇ ಕಣ್ಣಿಗೆ ಕಾಣಿಸಲ್ಲ, ನಮಗೆ ಕಾಣೋದು ನೀರಿನ ಬಿಂದು ಅಷ್ಟೇ. ಅದ್ರ ಒಳಗಡೆ ಅದು ಯಾವ ರೀತಿ ಅದು ಆಗಿದೆ ಅಂದರೆ ಅಷ್ಟೊಂದು ಅಣುಗಳಿಂದ ಆಗಿದೆ ಅಂತ ಅಂದ್ಬಿಟ್ಟು. ಅಣು ಅಂದರೆ ಇಲ್ಲಿ ಮಾಲಿಕ್ಯೂಲ್ ಅಂತ ಅರ್ಥ, ಪರಮಾಣು ಅಂತಂದರೆ ಆಟಮ್ ಅಂತ. ಆ ಅಣುಗಳು ಕಾಣಲ್ಲ, ಈ ಪರಮಾಣುವಂತೂ ಕಾಣಲ್ಲ. ಈ ಪರಮಾಣುಗಳ ಒಳಗಡೆ ಇರುವ ಏನು ಸೂಕ್ಷ್ಮ ಕಣಗಳೇನಿದೆ ಅದಂತೂ ಕಾಣಲ್ಲ. ಆದರೂ ಕೂಡ ಅದನ್ನು ಕೇವಲ ಸೂಕ್ಷ್ಮ ಅಂತ ಅನ್ನಲ್ಲ, ಅದನ್ನು ಸೂಕ್ಷ್ಮವಾದ ಸ್ಥೂಲ ಕಣಗಳು ಅಂತ ಕರೆದಿದ್ದಾರೆ. ಅದು ನಂಗೆ ಬಹಳ ಅಂದರೆ ಅದು ಮನಸ್ಸಿಗೆ ಇಷ್ಟ ಆಗಿದ್ದು ಆ ವಿಚಾರ. ಅಂದರೆ ಇದು ಇಲ್ಲಿಗೇ ಮುಗಿಲಿಲ್ಲ ಅಂತ. ಸೂಕ್ಷ್ಮ ಅನ್ನೋದು ಅರ್ಥ ಏನು ಬರುತ್ತೆ ಅಂದರೆ ಇದಕ್ಕಿನ್ನ ಸೂಕ್ಷ್ಮ ಯಾವುದು ಅಂತ ಮತ್ತೆ ಹೇಳ್ತಾರೆ, ಅಲ್ಲಿಗೆ ಬರುತ್ತೆ ಅರ್ಥ. ಅಂದರೆ ಅಲ್ಲಿ ಕಾಣದ ಮಹರ್ಷಿಗಳು ಇನ್ನೊಂದು ಮಾತು ಹೇಳ್ತಾರೆ, ಈ ಏನು ಸೂಕ್ಷ್ಮ ಕಣಗಳು ಇದೆ ಅದು ಹೇಗಿದೆ ನೋಡಿ, ಇವಾಗ ನಾವು ಸೂರ್ಯಮಂಡಲ ಹೇಗಿದೆಯೋ ಹಾಗೆ ಅಂತ ಹೇಳ್ತಾರೆ. ಸೂರ್ಯ ಮಧ್ಯದಲ್ಲಿ ಇರುತ್ತೆ, ಹೇಗೆ ಬೇರೆ ಗ್ರಹಗಳು ಸುತ್ತುತ್ತಾ ಇರುತ್ತೋ ಅದೇ ರೀತಿ ಮಧ್ಯದಲ್ಲಿ ಈ ಪರಮಾಣುವಿನ ಎಲ್ಲ ಪರಮಾಣು, ಯಾವುದೇ ಪರಮಾಣು ತಗೊಂಡ್ರು ಅದರ ಮಧ್ಯದಲ್ಲಿ ಒಂದು ಕೇಂದ್ರ ಬಿಂದು ಇರುತ್ತಲ್ಲ, ಆ ಕೇಂದ್ರ ಬಿಂದುವಿನ ಈ ಒಂದು ಸೂಕ್ಷ್ಮ ಹೊರಗಡೆ ಇರುವ ಸೂಕ್ಷ್ಮ ಕಣ ಅಂದರೆ ಎಲೆಕ್ಟ್ರಾನ್ ಅಂತ ಇವಾಗ ನಾವು ಅದಕ್ಕೆ ಹೆಸರಿಸಿದ್ದೀವಿ. ಆ ಒಂದು ಸೂಕ್ಷ್ಮ ಕಣವು ಸೂರ್ಯನನ್ನು ಹೇಗೆ
ಸುತ್ತುತ್ತವೋ ಗ್ರಹಗಳು ಅದೇ ರೀತಿ ಅವು ಸುತ್ತುತ್ತವೆ ಅಂತ ಹೇಳಿಬಿಟ್ಟು ಒಂದು ಉದಾಹರಣೆ ಆಗಿ ಕಾಣದ ಮಹರ್ಷಿಗಳು ಹೇಳಿದ್ದಾರೆ. ಅದೆಲ್ಲದೂ ಕೂಡ ಸರಿಯೇ. ನೋಡಿ, ಇಲ್ಲೂ ಅಷ್ಟೇ ಆಮ್ಲಜನಕದ ಪರಮಾಣುವಲ್ಲೂ ಇವು ಎಷ್ಟಿದ್ರೂ ಅವು ಮಧ್ಯ ಒಂದು ಕೇಂದ್ರ ಬಿಂದುವನ್ನು ಅವು ಸುತ್ತುತ್ತವೆ, ಸತತವಾಗಿ ಅವು ಸುತ್ತುತ್ತಾ ಇರುತ್ತೆ. ಈ ಸುತ್ತುವಿಕೆಯಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಲೇ ಹೇಳಿಬಿಟ್ರು ಕಾಣದ ಮಹರ್ಷಿಗಳು. ಎಲ್ಲ ವಿದ್ಯುತ್ತೆಲ್ಲ ಅದು ಹೀಗಾಗತ್ತೆ ಅಂತ ಬಂದಿರೋದು ಇತ್ತೀಚೆಗೆ ಅಂತ ಅಂದ್ಕೊತೀವಿ. ಆದರೆ 2500 ವರ್ಷದ ಕೆಳಗಡೆ ಹೇಳಿದರೆ ಕಾಣದ ಮಹರ್ಷಿಗಳು. ಅಷ್ಟೇ ಅಲ್ಲದೆ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಅವರು ತಮ್ಮ ವೈಶೇಷಿಕ ಸೂತ್ರಗಳು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ 2500 ವರ್ಷದ ಕೆಳಗಡೆ. ಅದರಲ್ಲಿ ಈಗಿನ ವಿಜ್ಞಾನದ ಪ್ರತಿಯೊಂದು ಅಂಶವೂ ಕೂಡ ಅದರಲ್ಲಿ ಅದು ಆಟಮ್ ಬಗ್ಗೆ ಈಗೇನೋ ಒಂದು ಅನ್ವೇಷಣೆಗಳಾಗ್ತಿದೆ ಅದ್ರ ಬಗ್ಗೆ ಆಗಲೇ ಅವರು ಬರೆದ್ಬಿಟ್ಟಿದ್ದಾರೆ. ಹೀಗೆ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಈ ಒಂದು ನೀರಿನ ಒಂದು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ನೀರಿನ ಅಣು ಅಂತ ನಾನು ಹೇಳ್ತಾ ಇದ್ದೀನಿ. ನೀರಿನ ಅಣು ಅಲ್ಲಿ 2 ಜಲಜನಕ 1 ಆಮ್ಲಜನಕ ಇರುತ್ತೆ ಅಂತ. ಯಾಕೆ ನೀರಿನ ಅಣು ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಉಪ್ಪಿನ ಅಣುವಲ್ಲಿ ಎಲ್ಲದರಲ್ಲೂ 3 ಪರಮಾಣು ಇರಬೇಕು, ಎಲ್ಲದರಲ್ಲೂ ಇದೇ ಇರಬೇಕು ಅಂತಲ್ಲ. ಉಪ್ಪಿನ ಅಣು ಅಂತ ತಗೊಂಡ್ರೆ, ಒಂದು ಉಪ್ಪಿನ ಅಣುವಲ್ಲಿ ಅಂದರೆ ನೀವು ಒಂದು ಹಳಗುಪ್ಪು ಅಂತ ಅಂತೀವಲ್ಲ ನಾವು, ಒಂದು ಹಳಗುಪ್ಪು ಅದರಲ್ಲಿ ಎಷ್ಟೋ ಅಣುವಿಂದ ಆಗಿರುತ್ತೆ. ಅದು ಉಪ್ಪಿನ ಅಣುಗಳಿಂದ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ಉಪ್ಪಿನ ಅಣುವಿನಲ್ಲಿ 2 ಪರಮಾಣು ಇರೋದು. ಒಂದು ನಾವು ಸೋಡಿಯಂ ಅಂತ ಹೇಳ್ತೇವೆ, ಇನ್ನೊಂದು ಕ್ಲೋರಿನ್ ಅಂತ ಹೇಳ್ತೀವಿ. ಹಾಗೆ ಯಾವ ವಸ್ತು ಇರುತ್ತೋ ಅದರ ಒಂದು ಅಣು ಏನಿರುತ್ತೆ ಅದರ ಎಲ್ಲದರಲ್ಲೂ 3 ಒಂದು ಪರಮಾಣುವಿಂದ ಆಗಿದೆ ಅಂತ ಹೇಳಲ್ಲ. ಆ ಒಂದು ಅಣುವಿನಲ್ಲಿ 2 ಪರಮಾಣು ಇರೋದು ಉಪ್ಪಿಂದು. ಹಾಗೆ ಬೇರೆ ಬೇರೆ, ಈಗ ಬಂಗಾರದ ಅಣು ಅಂತ ತಗೋಬೇಕು. ಬಂಗಾರ ಹೇಗಾಗಿದೆ, ಬಂಗಾರದ ಅಣುಗಳಿಂದಾಗಿದೆ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕೆ ಅಂತಂದರೆ ಅದರಲ್ಲಿರೋ ಪರಮಾಣುಗಳು ಒಂದು ಸಂಖ್ಯೆಯಿಂದ, ಹಾಗೆ ಪರಮಾಣುಗಳು ಯಾವ ಪರಮಾಣು ಇದೆ ಅನ್ನೋದ್ರಿಂದ ವ್ಯತ್ಯಾಸ ಆಗುತ್ತೆ ಹೊರತು ಇನ್ನು ಬೇರೆ ವ್ಯತ್ಯಾಸ ಏನಿದೆ ಅಂದರೆ, ಈ ಒಂದು ನೋಡಿ ಪರಮಾಣುಗಳು ಇದರಲ್ಲಿ ನೋಡಿ ಜಲಜನಕದ್ದೇ ನಾವು ತಗೋಬೋದು, ಇದರಲ್ಲಿರೋದು ಎಲೆಕ್ಟ್ರಾನ್ ಪ್ರೋಟಾನೇ. ಇದರಲ್ಲಿ ಆಮ್ಲಜನಕದೇ ತಗೋಬೋದು, ಇದರಲ್ಲಿರೋದು ಅದೇ, ಸಂಖ್ಯೆ ವ್ಯತ್ಯಾಸ ಅಷ್ಟೇ. ಈ ಸಂಖ್ಯೆಯ ಒಂದು ವ್ಯತ್ಯಾಸದಿಂದ ನಮಗೆ ಈ ಬೇರೆ ಬೇರೆ ಪರಮಾಣುಗಳು ಜಲಜನಕ ಅಂತ ಆಯಿತು. ಒಂದು ಎಲೆಕ್ಟ್ರಾನು 1 ಪ್ರೋಟಾನ್ ಇದೆ, 1 ಇದ್ದರೆ ಅದನ್ನು ಜಲಜನಕ ಅಂತ ಕರೆದ್ವಿ, 8 ಇದ್ದರೆ ಆಮ್ಲಜನಕ ಅಂತ ಕರೆದ್ವಿ. ಹೀಗೆ ಈ ಒಂದು ಸಂಖ್ಯೆಯ ವ್ಯತ್ಯಾಸ ಅಷ್ಟೇ ಹೊರತು ಆ ರಚನೆಯ ವ್ಯತ್ಯಾಸದಲ್ಲಿ ಒಂದೇನೆ. ಇದು ಒಂದಿದ್ರೂ ಇದು ಸುತ್ತುತ್ತೆ. ಮಧ್ಯ ಯಾವಾಗಲೂ ಇದು ಇರುತ್ತೆ, ಒಂದು ಕೇಂದ್ರ ಬಿಂದು. ಇದರಲ್ಲೂ ಮಧ್ಯ ಕೇಂದ್ರ ಬಿಂದು. ಎಲ್ಲ ಪರಮಾಣುವಲ್ಲೂ ಕೂಡ ರಚನೆ ಹಾಗೆ ಆಗಿರೋದು. ಮಧ್ಯದಲ್ಲಿ ಕೇಂದ್ರ ಬಿಂದು, ಸುತ್ತಲೂ ಆ ಕಣಗಳು, ಸೂಕ್ಷ್ಮವಾದ ಸ್ಥೂಲ ಕಣಗಳು ಏನಿರುತ್ತೆ ಅದು ಸುತ್ತುತ್ತಾ ಇರುತ್ತೆ. ಎಲೆಕ್ಟ್ರಾನು ಇಲ್ಲೂ ಸುತ್ತುತ್ತೆ. ಈ ಮಧ್ಯ ಇರೋದ್ರಲ್ಲೂ ಕೂಡ ಕೇಂದ್ರ ಬಿಂದುವಿನಲ್ಲೂ ಕೂಡ ಇರುವವು ಅವು ಕೂಡ ಸ್ಥೂಲವಾದ ಸೂಕ್ಷ್ಮ ಕಣಗಳೇ. ಈಗ ಇದೆಲ್ಲ ಹೇಳಿದ್ರು. ಇಲ್ಲಿಂದ ಏನಪ್ಪ ಅಂದರೆ, ಇದನ್ನೆಲ್ಲ ಸ್ಥೂಲನೇ. ಇದು ಇಡೀ ಸೃಷ್ಟಿ ರಚನೆ ಆಗಿರೋದು ಏನೇನು ನಮ್ಮ ಕಣ್ಣಿಗೆ ಕಾಣುತ್ತೋ ಅದರಲ್ಲಿ ಎಲ್ಲ ರಚನೆಯ ಮೂಲ ಈ ಪರಮಾಣುನೇ. ಎಲ್ಲ ಪರಮಾಣು ಬಿಟ್ಟು ಇನ್ನೇನು ಇಲ್ಲ. ಈ ಪರಮಾಣುಗಳ ಬೇರೆ ಬೇರೆ ರೀತಿಯಾದ ಜೋಡಣೆಗಳಿಂದ ಬೇರೆ ಬೇರೆ ವಸ್ತುಗಳಾಗುತ್ತೆ, ಬೇರೆ ಬೇರೆ ನಮಗೆ ಕಾಣುತ್ತೆ ಹೊರತು ನೋಡಿ ಪರಮಾಣು ಅಲ್ಲಿ ಮತ್ತೆ ಏನು ವ್ಯತ್ಯಾಸ. ಆಮೇಲೆ ಇನ್ನೊಂದು ಗಮನಿಸಬೇಕು, ಈ ಪ್ರತಿಯೊಂದು ಪರಮಾಣುವೇ ಅಷ್ಟು ಚಿಕ್ಕದು ಅಂತ ನಮಗೆ ಅದರ ಒಂದು ಐಡಿಯಾ ಬಂದಿದೆ. ಆದರೆ ಈ ಪರಮಾಣುವಿನಲ್ಲಿ 90 ಭಾಗ ಅಂತ ಹೇಳ್ಬೋದು ಆಕಾಶವೇ ಇದೆ. ಅದರಲ್ಲಿ ಏನಿದೆ, ಮಧ್ಯದಲ್ಲಿ ಮಾತ್ರ ಆ ಕಣಗಳು ಅಂತ ಇದೆ, ಪ್ರೋಟಾನ್ ಅಂತ, ನ್ಯೂಟ್ರಾನ್ ಅಂತ ನಾವು ಹೇಳ್ತೀವಿ. ಆಮೇಲೆ ಅದನ್ನು ಸುತ್ತುತ್ತಾ ಇರೋ ಎಲೆಕ್ಟ್ರಾನು, ಆಕಾಶ ಈ ಮಧ್ಯದಲ್ಲಿ ಖಾಲಿ ಜಾಗವೇ ಜಾಸ್ತಿ. ಪ್ರತಿಯೊಂದು ಪರಮಾಣುದಲ್ಲಿ ಆಕಾಶವೇ ಜಾಸ್ತಿ ಆಗಿದೆ ಅಂತ. ಈ ಎಲ್ಲ ಸೃಷ್ಟಿನೂ ಕೂಡ ಈ ಚಿಕ್ಕ 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 ಕಣ ಅಂತಂದರೆ, ಅತಿ ಚಿಕ್ಕ ಕಣ ಅಂದರೆ ಪರಮಾಣು. ಆ ಪರಮಾಣುವಿಂದ ಇಷ್ಟೊಂದೆಲ್ಲ ನಾವು ಏನೇನು ನೋಡ್ತಿದ್ದೀವಿ ಅದೆಲ್ಲ ಬರೀ ಪರಮಾಣುಗಳ ವಿವಿಧ ಜೋಡಣೆ. ಹೀಗೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಮತ್ತು ಎಲ್ಲ ಚಲನೆಯಲ್ಲಿರುತ್ತೆ. ಈ ಚಲನೆ ನಿಂತೋದ್ರೆ ಸೃಷ್ಟಿ ಇರಲ್ಲ ನೋಡಿ, ಎಲ್ಲ ತಿರುಗ್ತಾನೆ ಇರುತ್ತೆ. ಎಲ್ಲದೂ ಈಗ ಸೂರ್ಯನ ಸುತ್ತಲೂ ಭೂಮಿ, ಈ ಬೇರೆ ಬೇರೆ ಗ್ರಹಗಳು ಸುತ್ತುತ್ತಾ ಇರುತ್ತೆ. ಎಲ್ಲ ಅದೇ ರೀತಿ ಈ ಪರಮಾಣುದಲ್ಲೂ ಕೂಡ ಈ ಕಣಗಳು ಸುತ್ತುತ್ತಾ ಇರುತ್ತೆ. ಸುತ್ತುವಿಕೆ ನಿಂತೋದ್ರೆ ಅದು ಸೃಷ್ಟಿ ನಿಂತು ಹೋಗುತ್ತೆ. ಆ ಒಂದು ಚಲನೆಯಲ್ಲಿರುತ್ತೆ. ಈಗ ಇಲ್ಲಿಂದ ಮುಂದಕ್ಕೆ ಏನು ಮಾಡ್ತಾರೆ ಕಾಣದ ಮಹರ್ಷಿಗಳು, ಈ ಪರಮಾಣು ಅಷ್ಟು ಸೂಕ್ಷ್ಮ, ಅದರಲ್ಲಿರೋ ಕಣಗಳು ಅಷ್ಟು ಒಂದು ಸೂಕ್ಷ್ಮವಾದ ಸ್ಥೂಲ ಕಣಗಳು ಅಂತ ಹೇಳಿದರು. ಅಲ್ಲಿಂದ ಮುಂದೆ ಮನುಷ್ಯನ ಭಾವನೆಗೆ ಹೋಗ್ತಾರೆ. ಮನುಷ್ಯನ ಭಾವನೆ ಅನ್ನೋದು
ಇದು ಎಷ್ಟು ಸೂಕ್ಷ್ಮ ಅಂತ ನಾವು ಮಾತಾಡಿದ್ವಲ್ಲ, ಅದಕ್ಕಿಂತ ಪೂರಾ ಸೂಕ್ಷ್ಮ, ಅಲ್ಲಿ ಸೂಕ್ಷ್ಮ ಅಂತ ಬರುತ್ತೆ. ಅಲ್ಲಿ ಸ್ಥೂಲವಾದ ಸೂಕ್ಷ್ಮತೆ ಹೇಳಲ್ಲ, ಅಲ್ಲಿ ಪೂರ್ಣ ಸೂಕ್ಷ್ಮ ಭಾವನೆ ಅನ್ನೋದು ಪೂರ್ಣ ಸೂಕ್ಷ್ಮ. ಅಲ್ಲಿವರೆಗೂ ಎಲ್ಲ ಸ್ಥೂಲನೆ, ಎಷ್ಟೇ ಸಣ್ಣ ಕಣ ಆದರೂ ಅಲ್ಲಿವರೆಗೂ ಎಲ್ಲ ಸ್ಥೂಲನೆ. ಆ ಭಾವನೆ ಅನ್ನೋದು ಅದಕ್ಕಿಂತ ಬಹಳನೇ ಸೂಕ್ಷ್ಮ. ಸೂಕ್ಷ್ಮ ಅನ್ನೋ ಪದ ಅಲ್ಲಿ ನಿಜವಾಗೂ ಬರುತ್ತೆ. ಅಂದರೆ ಆ ಭಾವನೆ ಅನ್ನೋದೇನಿದೆ, ಆ ಭಾವನೆ ತರಂಗಗಳು ಅಷ್ಟು ಒಂದು ಸೂಕ್ಷ್ಮತೆಯಲ್ಲಿ ಇದಕ್ಕಿಂತ ಸೂಕ್ಷ್ಮವಾಗಿರುತ್ತೆ. ಹಾಗೆ ಆ ಭಾವನೆಯಲ್ಲಿ ಏನು ಅದು ಆ ತರಂಗಗಳು ಆಗಿರೋದ್ರಿಂದ, ತರಂಗ ರೂಪದಲ್ಲಿರೋದ್ರಿಂದ ಯಾವಾಗಲೂ ಅದು ಒಂದೇ ಥರ ಇರಲ್ಲ. ಸೃಷ್ಟಿ, ನಾವು ಸೃಷ್ಟಿಯಲ್ಲಿ ಬರೀ ಬದಲಾವಣೆಯ ಸೃಷ್ಟಿ, ಏನು ಒಂದೇ ಥರ ಇರೋದು ನಾವು ನೋಡಲ್ಲ. ಎಲ್ಲ ಋತುಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಮನುಷ್ಯನ ದೇಹದಲ್ಲೂ ಕೂಡ ಸಾಕಷ್ಟು ಬದಲಾವಣೆ, ಮನಸ್ಸಲ್ಲೂ ಕೂಡ ಬದಲಾವಣೆ. ಒಮ್ಮೊಮ್ಮೆ ತರಂಗಗಳು ಒಂಥರ ಇದ್ದರೆ ಇನ್ನೊಮ್ಮೆ ಇನ್ನೊಂದು ಥರ ಇರುತ್ತೆ. ಸಾಕಷ್ಟು ವೈಪರೀತ್ಯಗಳು ಆ ಒಂದು ತರಂಗ ರೂಪದಲ್ಲಿ ಈ ಸೂಕ್ಷ್ಮವಾದ ಭಾವನೆಗಳಿಂದ ಈ ಸೃಷ್ಟಿ ಅನ್ನೋದು ಬದಲಾವಣೆಗೆ ಸದಾಕಾಲ ಒಳಪಟ್ಟಿದೆ ಅಂತ ಹೇಳ್ತಾರೆ. ಈಗ ಆ ಭಾವನೆಗಳಿಗಿಂತ ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಏನಿರೋದು ಆ ಚೈತನ್ಯ, ಆ ಪರಮಾತ್ಮ, ಅಂದರೆ ಒಂದು ಶ್ರೀಪಾದ ವಲ್ಲಭರು ಅಥವಾ ಅಪ್ಪ ಅಂತಲೇ ಹೇಳ್ತಾರೆ. ಅದಕ್ಕಿಂತ ಸೂಕ್ಷ್ಮ ಭಾವನೆ ಹಿಂದೆ ಅತ್ಯಂತ ಸೂಕ್ಷ್ಮವಾಗಿರೋದು ಆ ಒಂದು ಪರಮಾತ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಾಣದ ಮಹರ್ಷಿಗಳ ಸಿದ್ಧಾಂತ ಹೀಗೆ ಸ್ಥೂಲದಿಂದ ಸೂಕ್ಷ್ಮವಾದ ಸ್ಥೂಲ ಅಂತ ಬರುತ್ತೆ, ಮತ್ತೆ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ, ಅಲ್ಲಿಗೆ ಆ ಪರಮಾತ್ಮನನ್ನು ಒಂದು ಹೇಗೆ ಅಂತ, ಅದು ಹೇಗೆ ಸೂಕ್ಷ್ಮ, ಅದು ಹೇಗೆ ಎಷ್ಟು ಒಳಗಡೆ ಇದೆ ಅನ್ನೋದನ್ನು ಅವರು ಕಾಣದ ಮಹರ್ಷಿಗಳು ಹೇಳ್ತಾರೆ. ಹಾಗೆಯೇ ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಈ ಪ್ರತಿಯೊಂದು ಒಂದು ಏನು ಇದಿರುತ್ತೆ, ವಸ್ತುವು ಸೃಷ್ಟಿಯಾಗಿರುತ್ತಲ್ಲ, ಯಾವುದೇ ಒಂದು ಸೃಷ್ಟಿ ಆದ ತಕ್ಷಣ ಅದರ ವಿರುದ್ಧವಾದ ಒಂದು ಪದಾರ್ಥ ಸೃಷ್ಟಿಯಾಗುತ್ತೆ. ಅದಕ್ಕೆ ಪೂರಾ ತದ್ವಿರುದ್ಧವಾದ ಒಂದು ಸೃಷ್ಟಿ ಆಗಿಯೇ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಇತ್ತೀಚೆಗೆ ಇದನ್ನೆಲ್ಲ ಕಂಡುಹಿಡ್ದಿರೋದು, ಬಹಳ ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಮ್ಯಾಟರು ಆ್ಯಂಟಿ ಮ್ಯಾಟರು ಅಂತ ಅಂತಾರೆ. ಈ ಎಲ್ಲದಕ್ಕೂ ಒಂದು ಏನು ಸೃಷ್ಟಿ ಇದೆ ಅದಕ್ಕೆ ಒಂದು ವಿರುದ್ಧ ಆ್ಯಂಟಿ ಮ್ಯಾಟರು ಅಂತ. ಈ ಸೂಕ್ಷ್ಮ ಕಣ ಏನಿದೆ, ಈ ಸೂಕ್ಷ್ಮವಾದ ಸ್ಥೂಲ ಕಣ ಅಂತ ಈ ಎಲೆಕ್ಟ್ರಾನ್, ಪ್ರೋಟಾನ್, ಇದಕ್ಕೂ ಕೂಡ ಅದರ ಒಂದು ವಿರುದ್ಧ ಒಂದು ಪದಾರ್ಥ ಸೃಷ್ಟಿಯಲ್ಲಿ ಇದೆ ಅಂತ ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಆದರೆ ಕಾಣದ ಮಹರ್ಷಿಗಳು 2500 ವರ್ಷದ ಕೆಳಗೆ ಇದೆಲ್ಲ ಇತ್ತೀಚೆಗೆ ಕಂಡುಹಿಡಿದಿರೋದನ್ನೆಲ್ಲ ಅವರು ಅವಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡಿ. ಹೀಗೆ ಅವೆರಡೂ ಒಂದಾದಾಗ, ಅಂದರೆ ಈ ವಿರುದ್ಧ ಪದಾರ್ಥಗಳೇನಿರ್ತವೆ ಅವು ಒಂದುಗೂಡಿದಾಗ ವಿರೋಧ ಪದಾರ್ಥ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಒಂದು ವಸ್ತು ಏನಿರುತ್ತೆ ಅದು ತನ್ನ ಗುಣಗಳ ಒಂದು ಸಮೂಹವನ್ನು ಬದಲಾಯಿಸ್ಕೋಬೋದು ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ದೇವಸ್ಥಾನದಲ್ಲಿ ವಿಗ್ರಹ, ಅದು ನಮಗೆ ಗೊತ್ತಿರುತ್ತೆ, ಅದು ಮಣ್ಣಿನಿಂದ ಮಾಡಿರ್ಬೋದು ಅಥವಾ ಯಾವುದೋ ಲೋಹದಿಂದ ಮಾಡಿರ್ತಾರೆ. ಅದರಲ್ಲಿ ಹೇಗೆ ಅದು ನಮಗೆ ಕೇಳಿದ್ದೆಲ್ಲ ವರ ಕೊಡುತ್ತೆ, ಅದು ಹೇಗೆ ಚೈತನ್ಯ ರೂಪ ಆಗುತ್ತೆ, ಭಕ್ತರ ಒಂದು ಇಷ್ಟಾರ್ಥಗಳನ್ನು ಕೊಡೋ ಸಾಮರ್ಥ್ಯ ಬರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಅದರ ಒಂದು ಗುಣ ಏನಿರುತ್ತೆ, ಸಾಮಾನ್ಯ ಅದು ಲೋಹ, ಬರೀ ನಾವು ಪದಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅದು ಲೋಹ. ಆದರೆ ಅದರ ಗುಣ ಏನಿದೆ ಅದನ್ನು ಆ ಒಂದು ಏನು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿರ್ತಾರಲ್ಲ, ಆ ಒಂದು ಪ್ರತಿಷ್ಠಾಪನೆ ಒಂದು ಪ್ರಕ್ರಿಯೆಯಿಂದ ಅದರ ಗುಣವನ್ನು ಅದನ್ನು ಬದಲಾಯಿಸಿರ್ತಾರೆ. ಹಾಗೆ ನಾವು ಕೂಡ ನಮ್ಮ ಒಂದು ಗುಣಧರ್ಮ ಅಂತ ಏನಿರುತ್ತೆ ಅದನ್ನು ಬದಲಾಯಿಸ್ಕೋಬೋದು. ಪ್ರತಿಯೊಂದು ಪದಾರ್ಥವೂ ಕೂಡ ಗುಣಧರ್ಮವನ್ನು ಬದಲಾಯಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಸರ್ವ ಮಂತ್ರಗಳು ಎಲ್ಲ ಕುಂಡಲಿನಿಯಲ್ಲೇ ಇದೆ ಅಂತ. ಅಂದರೆ ಈ ಮಂತ್ರಗಳೆಲ್ಲ ಎಲ್ಲೋ ಇದೆ ಅಂತ ನಾವು ಅನ್ಕೋತೀವಿ, ಎಲ್ಲದೂ ಇರೋದು ಕುಂಡಲಿನಿ. ಪ್ರತಿಯೊಬ್ಬರ ಕುಂಡಲಿನಿ ಶಕ್ತಿಯಲ್ಲಿ ಪ್ರತಿಯೊಂದು ಮಂತ್ರವೂ ಅಡಗಿದೆಯಂತ ನೋಡಿ. ಎಲ್ಲ ಮಂತ್ರಗಳು ಕುಂಡಲಿನಿಯಲ್ಲೇ ಇದೆ. ಗಾಯತ್ರಿ ಮಂತ್ರ ಕೂಡ ಕುಂಡಲಿನಿಯಲ್ಲೇ ಇದೆ. ಅದು ಕೂಡ ಬಂದಿರುವುದು ಕುಂಡಲಿನಿ ಶಕ್ತಿಯಿಂದ. ನಾವೇನು ಹೇಳ್ತೀವಿ, ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಋಷಿಗಳು ಕಂಡುಹಿಡಿದ್ರು ಅಂತ ಹೇಳ್ತೀವಿ. ಇಲ್ಲಿ ಕಂಡುಹಿಡಿದ್ರು ಅಂದರೆ ಅದು ವೇದಗಳ ಥರ ಅಪೌರುಷೇಯ, ಅದು ಅವರು ಸೃಷ್ಟಿ ಮಾಡಿದ್ದಲ್ಲ, ಅವ್ರ ಬುದ್ಧಿ ಉಪಯೋಗಿಸಿ ಏನೋ ಪದಗಳನ್ನು ಜೋಡಿಸಿ ಮಾಡಿದ್ದಲ್ಲ, ಅದು ಅಪೌರುಷೇಯ. ಅವರಿಗೆ ಕಂಡು ಬಂದದ್ದು, ಅವರು ಧ್ಯಾನಸ್ಥರಾದಾಗ ಅವರಿಗೆ ಕಂಡು ಬಂದದ್ದು ಗಾಯತ್ರಿ ಮಂತ್ರ. ಅದು ಕುಂಡಲಿನಿಯಲ್ಲಿ ಇದ್ದಿದ್ದು, ಅದು ವ್ಯಕ್ತವಾಯಿತು ಅವರಿಗೆ. ಎಲ್ಲ ಮಂತ್ರಗಳು ಪ್ರತಿಯೊಬ್ಬರ ಕುಂಡಲಿನಿಯಲ್ಲೂ ಕೂಡ ಇರುತ್ತೆ, ಆದರೆ ವ್ಯಕ್ತ ಆಯಿತು ಅವರಿಗೆ. ಯಾಕೆಂದರೆ ಅವರು ಅಂತಹ ಸೂಕ್ಷ್ಮ ಸ್ಥಿತಿಯಲ್ಲಿ ಇದ್ದರು, ಸೂಕ್ಷ್ಮ ಸ್ಥಿತಿಯನ್ನು ತಲುಪಿದ್ರು. ಅದಕ್ಕೆ ಅವರಿಗೆ ವ್ಯಕ್ತವಾಗಿದ್ದದು, ಅವರು ಮಾಡಿದ್ದಲ್ಲ, ಬುದ್ಧಿ ಉಪಯೋಗಿಸಿ ಪದ ಜೋಡಿಸಿ ಮಾಡಿದ್ದಲ್ಲ ಗಾಯತ್ರಿ ಮಂತ್ರ ಅನ್ನೋದು.
ಹಾಗೆ ಗಾಯತ್ರಿ ಮಂತ್ರದ ಬಗ್ಗೆ ಕೆಲವೊಂದೊಂದು ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿ ನಾವು 3 ಪಾದಗಳು ಇರೋದು ಅಂತ ಎಲ್ಲರೂ ಭಾವಿಸ್ತಿದ್ದೀವಿ. ಆದರೆ ಗಾಯತ್ರಿ ಮಂತ್ರದಲ್ಲಿ 4ನೇ ಪಾದ ಕೂಡ ಇದೆ. ಅದೇನು ಹೇಳುತ್ತೆ, ಪರೋ ರಜಸಿ ಸಾವಧೋಮ್ ಅಂತ ಇದೆ. ನಮ್ಗೆ ಗೊತ್ತು ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತಿದೆ. ಭೂರ್ಭುವಸ್ಸುಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಲ್ಲಿ ಮುಗೀತು ಅಂದ್ಕೊತೀವಿ. ಆದರೆ ಅದಾದಮೇಲೆ ಪರೋ ರಜಸಿ ಸಾವಧೋಮ್ ಅಂತ ಇದೆ ಅಂತೆ. ಅದು ಚತುಷ್ಪಾದ ಗಾಯತ್ರಿ ಅಂತ ಹೇಳ್ತಾರಂತೆ. ಅದು ಏನನ್ನು ಸೂಚಿಸುತ್ತೆ? ಚತುಷ್ಪಾದ ಅಂದರೆ ಅದು ನಿರ್ಗುಣ ಪರಬ್ರಹ್ಮವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಈಗ ಈ ಕುಂಡಲಿನಿ ಶಕ್ತಿ ಅದರ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಎಲ್ಲ ಮಂತ್ರಗಳು ಇದೆ ಅಂತ ಅವ್ರು ಹೇಳಿದ್ರು. ಈ ಕುಂಡಲಿನಿ ಶಕ್ತಿಯು 24 ತತ್ವಗಳಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಗಾಯತ್ರಿ ಒಂದು ಮಂತ್ರದಲ್ಲಿ ಕೂಡ 24 ಅಕ್ಷರಗಳಿದೆ. ಆಮೇಲೆ 24 ಅನ್ನೋ ಸಂಖ್ಯೆ ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. 24 ಅಂದರೆ ಅದು ಗೋಕುಲ ಅಂತ ಕೂಡ ಹೆಸರಿದೆ 24 ಸಂಖ್ಯೆಗೆ. ಅಂದರೆ ಗೋ ಅಂದರೆ 2, ಕುಲ ಅಂದರೆ 4 ಅಂತ ಹೇಳ್ಬಿಟ್ಟು ಗೋಕುಲ ಅಂದರೆ 24 ಅಂತಂದರೆ ಗೋಕುಲ ಅಂತ ಕೂಡ ಕರೀತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಸಂಖ್ಯಾಶಾಸ್ತ್ರ ಶುರುವಾಯಿತು ಈಗ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ. ಈಗ ನಾನು ಹೇಳಿದೆ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ವಿಜ್ಞಾನ ಇದೆ, ಗಣಿತ ಇದೆ, ಎಲ್ಲದೂ ಇದೆ, ಅದರಲ್ಲಿ ಇರದೇ ಇರೋದಿಲ್ಲ ಅಂತ. ಈಗ ಸಂಖ್ಯಾಶಾಸ್ತ್ರ ಶುರುವಾಯಿತು ನೋಡಿ. ಪಳನಿ ಸ್ವಾಮಿಗಳು ಹೇಳ್ತಾ ಹೋಗ್ತಾ ಇದ್ದಾರೆ ಇದನ್ನು. ಈಗ 24 ಬಗ್ಗೆ ಮಾತಾಡಿದ್ರು. ಈಗ 9 ಸಂಖ್ಯೆ ಹಾಗೂ 8 ಸಂಖ್ಯೆ ಬಗ್ಗೆ ಮಾತಾಡ್ತಾರೆ. ಯಾಕೆ ಅಂದರೆ ಶ್ರೀಪಾದವಲ್ಲಭರು ಯಾವಾಗಲೂ ದೋ ಚೌಪಾತಿ ದೇವ್ ಲಕ್ಷ್ಮಿ ಅಂತ ಹೇಳ್ತಿರ್ತಾರಂತೆ. ಅದರ ಬಗ್ಗೆ ಪಳನಿ ಸ್ವಾಮಿಗಳು ಶ್ರೀಪಾದವಲ್ಲಭರಿಗೆ ಹೇಳ್ತಾರೆ ಅಂತ ಅದನ್ನು ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದೋ ಅಂತಂದರೆ ಅವರು ಹೇಳ್ತಾರೆ ದೋ ಚೌ 24 ತತ್ವದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ನಾನು ತೋರಿಸ್ತೀನಿ. 24 ತತ್ವಗಳು ಯಾವುವು ಅಂತಲ್ಲ. ಅದಾದಮೇಲಿಂದ ನಾವು ಮುಂದಕ್ಕೆ 9, 8 ಸಂಖ್ಯೆಗೆ ಹೋಗೋಣಂತೆ. ನೋಡಿ 24 ತತ್ವಗಳಿಂದ ಈ ಸೃಷ್ಟಿ ಆಗಿದೆ ಅಂತ ಹೇಳ್ತಾರಲ್ಲ. ಕುಂಡಲಿನಿ ಶಕ್ತಿ 24 ತತ್ವದಿಂದ ಸೃಷ್ಟಿ ಮಾಡಿದೆ ಅಂತ. ಈ ಸೃಷ್ಟಿ ಅನ್ನೋದು ಈಗ ನೋಡಿ ಈಗ ಈ ಪುರುಷ ಅಂತ ನಾವು ಹೇಳ್ತೀವಿ, ಮೂಲ ಪುರುಷ ಅಥವಾ ಪರಬ್ರಹ್ಮ ಅಂತ ಹೇಳ್ತೀವಿ, ಅಥವಾ ಪರಮಾತ್ಮ ಅಂತ ಹೇಳ್ತೀವಿ. ಅದು ಪುರುಷ ಅಂತ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಅದು ಮೂಲ ಪ್ರಕೃತಿ, ಅದ್ರ ಜೊತೆಗೆ ಇರೋದು ಅಭಿನ್ನ ಸ್ವರೂಪ. ಮೂಲ ಪ್ರಕೃತಿ ಅಂತಂದರೆ ನಮಗೆ ನಾವು ಹೇಳ್ತೀವಿ ಲಲಿತಾ ಸಹಸ್ರನಾಮದಲ್ಲಿ ಮೂಲ ಪ್ರಕೃತಿ ಅವ್ಯಕ್ತ ವ್ಯಕ್ತ ಸ್ವರೂಪಿಣಿ ಅಂತ ಹೇಳ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ಮೂಲ ಪ್ರಕೃತಿ ಅವ್ಯಕ್ತ ಅಂತ. ಅಂದರೆ ನಾವು ಏನು ಅನ್ಕೋತೀವಿ, ಈಗ ಅದರಿಂದ ನೋಡಿ ಅದರಿಂದ ಏನು ಬಂತು ಅಂತ ಹೇಳೋಣ, ಆಮೇಲೆ ವ್ಯಕ್ತ ಅದ್ರ ಬಗ್ಗೆ ಮಾತಾಡ್ಬೋದು. ಈಗ ಮೂಲ ಪ್ರಕೃತಿಯಿಂದ ಬುದ್ಧಿ ಬಂತಂತೆ ಫಸ್ಟು, ಅಂದರೆ ಮಹತ್ತು ಬುದ್ಧಿ ಅದು ಬಂತು. ಅದಾದಮೇಲೆ ಅಹಂಕಾರ ಬಂತಂತೆ. ಆ ಅಹಂಕಾರಕ್ಕೆ ಸತ್ವ ರಜ ತಮ ಸೇರಿದಾಗ ಏನೇನು ಬಂತು? ಈಗ ಸತ್ವ ಸೇರಿದಾಗ ಮನಸ್ಸು ಮತ್ತು ಜ್ಞಾನೇಂದ್ರಿಯ ಬಂತು. ಜ್ಞಾನೇಂದ್ರಿಯ ಅಂದರೆ ಮೂಗು, ನಾಲಿಗೆ, ಕಣ್ಣು, ಕಿವಿ, ಚರ್ಮ ಅಂತ ಹೇಳ್ತೀವಿ. ಜ್ಞಾನೇಂದ್ರಿಯಗಳು ಬಂದವು. ನಂತರ ಅದಕ್ಕೆ ರಜಸ್ಸು ಸೇರಿ ಕರ್ಮೇಂದ್ರಿಯ ಬಂತು. ಕೈ, ಕಾಲು, ಬಾಯಿ ಮತ್ತು ನಮ್ಮದು ಏನು ಜನನಾಂಗ ಮತ್ತು ವಿಸರ್ಜನೆ ಮಾಡ್ತೀವಲ್ಲ, ಮೂತ್ರ ಮಲ ವಿಸರ್ಜನೆ, ಆದರೂ ಅವೆಲ್ಲವೂ ಕೈ, ಕಾಲು, ಬಾಯಿ, ಜನನಾಂಗ, ವಿಸರ್ಜನಾಂಗ, ಇದೆಲ್ಲ ಕರ್ಮೇಂದ್ರಿಯಗಳು, ಕರ್ಮವನ್ನು ಮಾಡುವ ಇಂದ್ರಿಯಗಳು. ಜ್ಞಾನ ಇಂದ್ರಿಯಗಳು ಅಂದರೆ ನಮಗೆ ಎಲ್ಲ ಜ್ಞಾನ ಬರದೆ ಕಣ್ಣಿಂದ ನೋಡ್ತೀವಿ, ತಿಳ್ಕೊತೀವಿ, ಕಿವಿಯಿಂದ ಕೇಳಿ ತಿಳ್ಕೊತೀವಿ, ನಾಲಿಗೆ ರುಚಿ ನೋಡಿ ಅದನ್ನು ತಿಳ್ಕೊಳ್ಳೋಕ್ಕೆ, ಮೂಗು ವಾಸನೆಯನ್ನು ಆಘ್ರಾಣಿಸ್ತೀವಿ, ಚರ್ಮದಿಂದ ಕೂಡ ಸ್ಪರ್ಶದಿಂದ ತಿಳ್ಕೊಳ್ತೀವಿ. ಈ ತಿಳ್ಕೊಳ್ಳೋಕ್ಕೆ ಇವೇ ಸಾಧನಗಳು ಜ್ಞಾನೇಂದ್ರಿಯ. ಕರ್ಮವನ್ನು ಮಾಡುವ ಕರ್ಮೇಂದ್ರಿಯಗಳು ಇದೆಲ್ಲ ಬಂತು. ನಂತರ ಈ ಅಹಂಕಾರ ತಮಸ್ಸಿನ ಜೊತೆಗೆ ಸೇರಿ ಪಂಚ ತನ್ಮಾತ್ರೆಗಳು ಬಂತು ಅಂತ ಹೇಳ್ತಾರೆ. ಪಂಚ ತನ್ಮಾತ್ರೆಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮಗೆ ಎಲ್ಲರಿಗೂ ಗೊತ್ತಿದೆ. ಶಬ್ದ ನಾವು ಕೇಳ್ತೀವಿ, ಸ್ಪರ್ಶ ನಮಗೆ ಚರ್ಮಕ್ಕೆ ಸ್ಪರ್ಶದ ಒಂದು ಅನುಭವ ಆಗುತ್ತೆ, ರೂಪ ನೋಡ್ತೀವಿ, ಅದಕ್ಕೊಂದು ರೂಪ ಇದೆ. ಪ್ರತಿಯೊಂದು ನಾವು ನೋಡೋದೆಲ್ಲ ಇದರಲ್ಲೇ ಇರುತ್ತೆ. ರೂಪ ಇರುತ್ತೆ, ಅದಕ್ಕೊಂದು ಸ್ಪರ್ಶ ಇರುತ್ತೆ, ಅದಕ್ಕೊಂದು ಶಬ್ದ, ಅದ್ರದ್ದೊಂದು ರಸ, ಅದ್ರ ಗಂಧ, ರೂಪ, ರಸ, ಗಂಧ, ಇವು ಪಂಚ ತನ್ಮಾತ್ರೆಗಳು ಅಂತ ಹೇಳ್ತೀವಿ. ಅದು ನಾವು ಲಲಿತಾ ಸಹಸ್ರನಾಮದಲ್ಲಿ ನೆನಪಿಸ್ಕೋಬೇಕು. ಮನೋರೂಪೇಕ್ಷುಕೋ ದಂಡ ಪಂಚ ತನ್ಮಾತ್ರ ಸಹಾಯಕ ಅಂತ. ಅಂದರೆ ಈ ಸೃಷ್ಟಿಯನ್ನು ಅವಳು ಹೇಗೆ ಮಾಡಿದ್ಲು ಅಂತಂದರೆ, ಆ ಒಂದು ಮನೋರೂಪವಾದ ಒಂದು ಕೋದಂಡ, ಒಂದು ಬಿಲ್ಲಿನಿಂದ ಆ ಪಂಚ ತನ್ಮಾತ್ರೆಗಳ ಬಾಣಗಳನ್ನು ಬಿಡ್ತಾಳಂತೆ. ಅಂದರೆ
ಅವಳು ನಮ್ಮೊಳಗಡೆ ಸದಾ ಈ ಪಂಚ ತನ್ಮಾತ್ರೆಗಳ ಬಾಣ ಬಿಡ್ತಾ ಇರ್ತಾಳೆ. ಅದನ್ನು ನಿಗ್ರಹಿಸಿ ಅದನ್ನು ಒಂದು ಹದದಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ನೀನು ಗೆಲ್ಲೂಬಹುದು ಅಥವಾ ಅದಕ್ಕೆ ಒಳಗಾಗ್ಲೂಬಹುದು, ಎರಡನ್ನೂ ಆಕೆ ವರ ಕೊಡ್ತಾಳೆ. ಅಂದರೆ ನೀನು ಪ್ರಪಂಚದಲ್ಲಿ ಅದು ಬೇಕು ಇದು ಬೇಕು ಅಂದ್ರೂ ಆ ಪಂಚ ತನ್ಮಾತ್ರೆಗಳನ್ನು ಬಿಡ್ತಾಳೆ. ಅದು ಬೇಕು ಇದು ಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರದೇ ಆ ಪಂಚ ತನ್ಮಾತ್ರೆಗಳನ್ನು ಬಾಣಗಳನ್ನು ಬಿಟ್ಟಾಗ ನಮಗೇನೋ ಒಳ್ಳೇದು ಕೇಳಬೇಕು ಅಂತ ಅನಿಸುತ್ತೆ. ಶಬ್ದ, ನಾವೇನೋ ಒಳ್ಳೇದು ನೋಡಬೇಕಪ್ಪ, ರೂಪ ಒಳ್ಳೇದು ಸ್ಪರ್ಶಿಸ್ಬೇಕು, ಮೃದುವಾದ ಒಂದು ಇದು ಎಷ್ಟು ತಣ್ಣಗಿದೆ ಐಸ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಅನ್ಕೋತೀವಲ್ಲ, ಸ್ಪರ್ಶ ಮಾಡ್ತೀವಿ. ಆ ಒಂದು ಸ್ಪರ್ಶ ಎಷ್ಟು ರುಚಿಯಾಗಿದೆಪ್ಪ ರಸ, ಆಮೇಲೆ ಎಷ್ಟು ಸುವಾಸನೆ ಗಂಧ, ಈ ಎಲ್ಲ ಒಂದು ನಮಗೆ ಬರದೇ ಇದರಲ್ಲಿ ನೋಡಬೇಕು ಒಳ್ಳೇದನ್ನು. ಒಂದು ಏನೋ ನಮಗೆ ಒಳ್ಳೇದು ಅಥವಾ ಕೆಟ್ಟದನ್ನಕ್ಕಿಂತ ಏನೋ ನೋಡಬೇಕು, ಏನೋ ಕೇಳಬೇಕು, ಆ ಏನೋ ಒಂದು ಸ್ಪರ್ಶ, ರೂಪ, ರಸ, ಗಂಧ, ಬರೀ ಇದೇನೇ ಬಿಡ್ತಾ ಇರ್ತಾಳೆ ನೋಡಿ. ಇವೆಲ್ಲವನ್ನು ಒಂದು ಹದದಲ್ಲಿ ಇಟ್ಕೊಂಡ್ರೆ ಆಗ ಆಕೆ ಒಲಿತಾಳೆ. ಆ ಪಂಚ ತನ್ಮಾತ್ರೆಗಳನ್ನು ಬಾಣವನ್ನು ಬಿಡೋಳು ಅವಳೇನೆ. ಹಾಗೇನೆ ಅದು ಯಾರು ಆಕೆಯನ್ನು ಪ್ರಾರ್ಥಿಸ್ತಾರೋ ಅವರಿಗೆ ಇವುಗಳಿಂದ ಗೆಲ್ಲಿಸೋದು ಕೂಡ ಆಕೆನೇ ಅಂತ. ಮನೋರೂಪೇಕ್ಷಕೋದಂಡ ಪಂಚತನ್ಮಾತ್ರ ಸಹಾಯಕ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೀಗೆ ಬರುತ್ತೆ. ಈ ಒಂದು ಪಂಚ ತನ್ಮಾತ್ರೆಗಳು ಸೃಷ್ಟಿಯಾದವು ನೋಡಿ. ಈ ಪಂಚ ತನ್ಮಾತ್ರೆಗಳಿಂದ ಪಂಚಭೂತಗಳು ಸೃಷ್ಟಿಯಾದವು. ಇವೆಲ್ಲ ತಮಸ್ನಿಂದ ಸೃಷ್ಟಿಯಾಗಿತ್ತು. ಈ ಪಂಚಭೂತಗಳು ಅಂದರೆ ಗೊತ್ತಿದೆ, ಆಕಾಶ, ವಾಯು, ಬೆಂಕಿ ಅಂದರೆ ಅಗ್ನಿ, ಜಲ, ನೀರು, ಅದು ಪೃಥ್ವಿ, ಈ 5 ಕೂಡ ಸೃಷ್ಟಿ ಆಯಿತು. ಇಲ್ಲಿ ಆಕಾಶಕ್ಕೆ ಬರೀ ಶಬ್ದದಿಂದ ಆಕಾಶ, ಮತ್ತು ಶಬ್ದ ಸ್ಪರ್ಶ ಎರಡೂ ಇದೆ ವಾಯುವಿಗೆ. ವಾಯುವಿನ ಶಬ್ದನೂ ಇದೆ, ಹಾಗೆ ಅದಕ್ಕೆ ಒಂದು ಸ್ಪರ್ಶ ಕೂಡ. ಗಾಳಿ ಬೀಸ್ತು ಅಂದರೆ ನಮಗೆ ಗಾಳಿ ಬಂದು ನಮಗೆ ಬಂತಪ್ಪ ಅಂತೀವಿ, ಅಂದರೆ ಸ್ಪರ್ಶ ಆಯಿತು ಅಂತ. ಇನ್ನು ಬೆಂಕಿ, ಅಗ್ನಿಗೇನಿದೆ, ಅದಕ್ಕೆ ಶಬ್ದನೂ ಇದೆ, ಸ್ಪರ್ಶನೂ ಇದೆ. ಸ್ಪರ್ಶಿಸಿದ್ರೆ ಬಿಸಿ ತಾಕತ್ತು, ಸ್ಪರ್ಶ ಇದೆ, ರೂಪ ಇದೆ, ಅದಕ್ಕೊಂದು ನಾವು ನೋಡ್ಬೋದು ಅದನ್ನು. ಆದರೆ ವಾಯುನ ನೋಡೋಕ್ಕಾಗಲ್ಲ, ಆದರೆ ಸ್ಪರ್ಶ ಮಾತ್ರ ಗೊತ್ತಾಗುತ್ತೆ, ಶಬ್ದ ಗೊತ್ತಾಗತ್ತೆ. ಆಕಾಶ ಬರೀ ಶಬ್ದ, ಅದನ್ನು ನಾವು ಆಕಾಶ ಅಂದರೆ ಏನು, ನಾವು ಮೇಲೆ ನೋಡಿದ ಆಕಾಶ ಅಂತೀವಿ, ಆದರೆ ಅದಕ್ಕೊಂದು ರೂಪ ಅಂತ ಇಲ್ಲ. ಹಾಗೆ ಬೆಂಕಿಗೆ 3 ಶಬ್ದ, ಸ್ಪರ್ಶ, ರೂಪ ಇದೆ. ಇನ್ನು ಜಲ, ನೀರಿಗೆ ಶಬ್ದ ಇದೆ, ಸ್ಪರ್ಶ ಇದೆ, ನೀರನ್ನು ನಾವು ಮುಟ್ತೀವಿ, ನೋಡ್ತೀವಿ ನೀರು ಅಂತ. ಆಮೇಲೆ ಅದಕ್ಕೆ ರಸ ಇದೆ. ಇಲ್ಲಿವರೆಗೂ ರಸ ಇಲ್ಲ, ಜಲಕ್ಕೆ ರಸ ಬಂದಿರೋದು. ಅಂದರೆ ಅದಕ್ಕೊಂದು ನಾವು ರಸಾಸ್ವಾದ, ಜಲ ಕುಡಿತೀವಿ, ರಸಾಸ್ವಾದ ಮಾಡ್ತೀವಿ, ಅದಕ್ಕೆ ರಸ ಇದೆ. ಇನ್ನು ಪೃಥ್ವಿಗೆ ಈ 5 ಇದೆ. ಅಂದರೆ ಶಬ್ದ, ಸ್ಪರ್ಶ, ರೂಪ ಇದೆ ಪೃಥ್ವಿಗೆ, ಸ್ಪರ್ಶ ಇದೆ, ಶಬ್ದ ಇದೆ, ರಸ ಇದೆ, ಗಂಧನೂ ಇದೆ. ಪೃಥ್ವಿಗೆ 5 ಇದೆ. ಈ ಪಂಚಭೂತಗಳು ಪಂಚ ತನ್ಮಾತ್ರೆಗಳಿಂದ ಬಂತು ನೋಡಿ. ಇಲ್ಲಿ ಏನಂದರೆ ಈ ನಮ್ಮೊಳಗಡೆ ಈಗೇನಿದೆ, ಮನಸ್ಸಿದೆ, ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ, ಪಂಚತನ್ಮಾತ್ರೆಗಳ ಒಂದು ಅನುಭವ ಇದೆ, ಪಂಚಭೂತಗಳಿಂದ ನಮ್ಮ ಶರೀರ ಆಗಿದೆ. ಎಲ್ಲ ಕೂಡ ನಮಗೆ ಈಗ ಇದೆಲ್ಲ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅದೆಲ್ಲ ನೋಡ್ತೀವಿ ನಾವು ಸ್ಥೂಲವಾಗಿ. ಆ ಪಂಚ ತನ್ಮಾತ್ರೆಗಳನ್ನು ಅದು ಸೂಕ್ಷ್ಮವಾಗಿ ನಾವು ಅನುಭವಿಸ್ತೀವಿ. ಪಂಚಭೂತಗಳಿಂದ ಆದ ಶರೀರ, ಆಮೇಲೆ ಇದೆಲ್ಲ ಕೂಡ ಇದು ನಮಗೆ ಸ್ಥೂಲವಾದ್ದು. ಇಲ್ಲಿ ಮನಸ್ಸನ್ನೋದು ಸೂಕ್ಷ್ಮ ಅಂತ ಹೇಳ್ತೀವಿ. ಆ ಸೂಕ್ಷ್ಮ ಅದು ಕಾಣಲ್ಲ. ಬುದ್ಧಿ, ಅಹಂಕಾರ ಇವ್ಯಾವೂ ಕೂಡ ನಮಗೆ ಕಾಣಿಸೋದಿಲ್ಲ. ಆದರೆ ಇಲ್ಲಿವರೆಗೂ ನಾವೇನಂತೀವಿ, ಕಾಣದೇ ಇರೋದೆಲ್ಲ ಬಹಳಷ್ಟು ಜನ ಕಾಣದೇ ಇಲ್ಲ ಅಂದರೆ ಅದು ಅವ್ಯಕ್ತ ಅಂತ ಹೇಳ್ತಾರೆ. ಅದು ಅಲ್ಲ. ಇಲ್ಲಿ ಅವ್ಯಕ್ತ ಅಂತಂದರೆ ಇದು ಅನುಭವಕ್ಕೆ ಬರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲದೂ ನಮ್ಮ ಅನುಭವದಲ್ಲಿದೆ. ಆದರೆ ಅದು ಕಾಣದೇ ಹೋದರೆ ನಮ್ಮ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಇದೆಲ್ಲ ವ್ಯಕ್ತ ಸೃಷ್ಟಿ. ಇಲ್ಲಿ ಬುದ್ಧಿ ಅಂತ ಏನು ಶುರುವಾಯಿತು, ಇಲ್ಲಿಂದ ವ್ಯಕ್ತವಾದ್ಲು ಆಕೆ ಏನು ಮೂಲ ಪ್ರಕೃತಿ ಇದ್ದಾಳೆ, ಈ ಬುದ್ಧಿಯಿಂದ ಇದೆಲ್ಲ ವ್ಯಕ್ತ. ಆ ಮೂಲ ಪ್ರಕೃತಿ ಏನಿದೆ ಇದು ಅವ್ಯಕ್ತ ಅಂತ ಹೇಳಿ, ಮೂಲ ಪ್ರಕೃತಿ ವ್ಯಕ್ತ ಸ್ವರೂಪಿಣಿ ಅಂತ ಹೇಳಿ, ಇದು ಆ ಪುರುಷನ ಜೊತೆಗೆ ಅಂದರೆ ಆ ಪರಮಾತ್ಮನ ಜೊತೆಗೆ ಅಭಿನ್ನ ಸ್ವರೂಪ ಅಂತ ಹೇಳ್ತಾರೆ. ಇದು ವ್ಯಕ್ತ ಇಲ್ಲ. ಇದನ್ನು ನಮ್ಮ ಬುದ್ಧಿಯಿಂದ ತಿಳ್ಕೊಳಕ್ಕಾಗೋದಿಲ್ಲ. ಏಕೆಂದರೆ ಇದು ಬುದ್ಧಿ ಇದರಿಂದನೇ ಬಂದಿರೋದು. ಬುದ್ಧಿಯಿಂದ ಇದ್ರ ಮುಂದೆ ಏನೇನಿದೋ ಅದೆಲ್ಲ ನಾವು ಬುದ್ಧಿಯಿಂದ ತಿಳ್ಕೊತೀವಿ. ಆದರೆ ಬುದ್ಧಿಯ ಹಿಂದಿರೋದು ಆ ಮೂಲ ಪ್ರಕೃತಿ ಅಥವಾ ಪುರುಷ, ಅದನ್ನು ನಮಗೆ ಬುದ್ಧಿಯಿಂದ ತಿಳ್ಕೊಳಕ್ಕಾಗಲ್ಲ ಅಂತ. ಈ ಮೂಲ ಪ್ರಕೃತಿನ ಏನು ಹೇಳ್ತಾರೆ, ರಾಜರಾಜೇಶ್ವರಿ ಅಂತ ಹೇಳ್ತಾರೆ. ಅವ್ಯಕ್ತ ಸ್ವರೂಪಿಣಿ, ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂತ ಹೇಳ್ತೇವೆ. ಅವ್ಯಕ್ತ ಸ್ವರೂಪನೂ ಆಕೆ ಹೌದು, ವ್ಯಕ್ತ ಸ್ವರೂಪನೂ ಹೌದು. ಆ ರಾಜರಾಜೇಶ್ವರಿ ಅಂದರೆ ಮಹಾಕಾಳಿ, ಲಕ್ಷ್ಮಿ, ಮಹಾಸರಸ್ವತಿ ರೂಪ ಅಂತ ಹೇಳ್ತೀವಿ. ಆ ಮೂಲ ಪ್ರಕೃತಿಗೆ ಏನು ರಾಜರಾಜೇಶ್ವರಿ ಅಂತ ಹೇಳ್ತೀವಲ್ಲ,
ಆಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಏನೇನೆಲ್ಲ ಹೇಳ್ತೀವಲ್ಲ ಅದೆಲ್ಲ ಈ ಮೂಲ ಪ್ರಕೃತಿ ಆ ರೂಪವನ್ನು ಹೇಳ್ತೀವಿ. ವ್ಯಕ್ತ, ಇದು ಅವ್ಯಕ್ತ, ಎರಡೂ ಆಕೆನೆ ಹೌದು ಅಂತ ಹೇಳ್ಬಿಟ್ಟು. ಈಕೆ ಇದೇನು ನಾವು ಇದನ್ನು ಸ್ತ್ರೀ ಅಂತ ಕರಿತೀವಿ, ಇದು ಪುರುಷ ಅಂತ ಕರೆದ್ವಿ. ಈ ಸೃಷ್ಟಿ ಎಲ್ಲ ಆಗಿದೆ, ಈ ಪುರುಷ ಅದರ ಹಿಂದೆ ಪುರುಷ ಇಲ್ದಲೆ ಈಕೆ ಏನು ಮಾಡಲ್ಲ. ಪುರುಷ ಅಂದರೆ ಪರಮಾತ್ಮ, ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಈ ಒಂದು ನಮ್ಮ ಒಂದು ಅಪ್ಪನ ಒಂದು ಚರಿತ್ರೆಯಲ್ಲಿ ಒಂದು ಭಾಗ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಇದು ಮುಂದೆ ಇತ್ತು, ಬಹುಶಃ ಸಮಯ ಆಗ್ತಿದೆ, ಮುಂದಿನ ವಾರ ಹೇಳ್ತೇನೆ. ಈ ಅಪ್ಪ ಒಂದು ನುಲೇನೂರಲ್ಲಿ ಪ್ಲೇಗ್ ರೋಗ ಬರುತ್ತೆ ನೋಡಿ, ಆವಾಗ ಅಪ್ಪ ಹೇಳ್ತಾನೆ, ಅದು ಪ್ರತಿದಿನ ಒಂದೊಂದು ದೇವಿ ಪೂಜೆ ಆಗುತ್ತೆ. ದೇವಿ ಪೂಜೆ ಆದಮೇಲೆ ಏನಾಗುತ್ತೆ, ಕೊನೆಯ ದಿನ ಒಂದು 9ನೇ ದಿನ ಅನಿಸುತ್ತೆ ಬಹುಶಃ, 9 ಅಥವಾ 10ನೇ ದಿನ ಆಗ್ಬೋದು, ನನ್ನ ಪ್ರಕಾರ 9ನೇ ದಿನ ಅಂತ ಅನ್ಸುತ್ತೆ, ನನ್ನ ನೆನಪಿರೋ ಹಾಗೆ. ಅವತ್ತು ರಾಜರಾಜೇಶ್ವರಿ ಪೂಜೆ ಮಾಡ್ತಾರಂತೆ, ಸರಸ್ವತಿ ಲಕ್ಷ್ಮಿ ಎಲ್ಲ ಮಾಡಿ ಕಡೆಗೆ ನವರಾತ್ರಿ ಕಡೆಗೆ ರಾಜರಾಜೇಶ್ವರಿ ಪೂಜೆ ಮಾಡಿ ಅಪ್ಪ ಅವಾಗ ಹೇಳ್ತಾರೆ, ಎಲ್ಲ ಅದೇನು ಪ್ರತಿದಿನ ಏನು ಆವಾಹನೆ ಆಗ್ತಿತ್ತೋ ದೇವಿ, ಅದು ಅಪ್ಪನಲ್ಲಿ ಹೋಗಿ ಸೇರ್ತಿತ್ತು ಅಂತ ಹೇಳ್ತಾರೆ. ಕಡೆಗೆ ರಾಜರಾಜೇಶ್ವರಿ ಆವಾಹನೆ ಆಯಿತು ಕಡೆ ದಿನ, ಅವತ್ತು ರಾಜರಾಜೇಶ್ವರಿ ಅಪ್ಪನಲ್ಲಿ ಹೋಗಿ ಸೇರಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಅವತ್ತು ಹೋಳಿಗೆ ಪಾಯಸದ ಒಂದು ಪ್ರಸಾದ ಮಾಡಿ ಒಂದು ನೈವೇದ್ಯ ಮಾಡಿಸಿ ಅಲ್ಲಿ ದೇವಿಗೆ ಒಂದು ಪೂಜೆ ಆಯಿತು, ನೈವೇದ್ಯ ಆಯಿತು. ನಂತರ ರಾಜರಾಜೇಶ್ವರಿ ಬಂದು ಸೇರಿದ್ಲು ಅಂತಂದರೆ, ರಾಜರಾಜೇಶ್ವರಿ ಅಂದರೆ ಮೂಲ ಪ್ರಕೃತಿ, ಆಕೆ ಪುರುಷನ ಅಭಿನ್ನ ಸ್ವರೂಪ. ಯಾರ ವಶ ರಾಜರಾಜೇಶ್ವರಿ ಬಂದು ಸೇರಿದ್ಲು ಅಂದರೆ ಮೂಲ ಪ್ರಕೃತಿ ವಶ ಆಯಿತು ಅಂತ. ಅಂದರೆ ಯಾರಿಗೆ ವಶ ಆಗ್ತಾಳೆ, ಯಾರ ಜೊತೆ ಅಭಿನ್ನವಾಗಿರ್ತಾಳೆ, ಆ ಪರಬ್ರಹ್ಮನ ಜೊತೆಗೆ, ಪರಮಾತ್ಮನ ಜೊತೆಗೆ ಅಭಿನ್ನ ಸ್ವರೂಪದಲ್ಲಿ ಮೂಲ ಪ್ರಕೃತಿ ಇರುತ್ತೆ. ಅಂದರೆ ಈ ಮೂಲ ಪ್ರಕೃತಿ ರಾಜರಾಜೇಶ್ವರಿ ಬಂದು ಸೇರಿದ್ಲಪ್ಪ, ಇನ್ನು ರೋಗ ಬಾಧೆ ಇಲ್ಲ ಅಂತ ಅಪ್ಪ ಹೇಳ್ತಾರೆ ಅಂತ ಚರಿತ್ರೆಯಲ್ಲಿ ಓದಿದ್ದೀವಿ. ಆ ಮೂಲ ಪ್ರಕೃತಿ ಬಂದು ಯಾರನ್ನು ಸೇರ್ತಾಳೆ, ಪರಬ್ರಹ್ಮನನ್ನು ಸೇರ್ತಾಳೆ. ಅಂದರೆ ಅಲ್ಲಿಗೆ ನಮಗೆ ಅಪ್ಪ ಅಂದರೆ ಅಥವಾ ನಾವು ಮಹಾತ್ಮರು ಅಂತ ಏನು ಹೇಳ್ತೀವಿ, ಅವರೆಲ್ಲ ಪರಬ್ರಹ್ಮ ಸ್ವರೂಪರು. ಅಂದರೆ ಎಲ್ಲಿ ನೋಡಿ, ಎಲ್ಲಿ ಯಾವ ಸ್ಥಾನದಲ್ಲಿ ನಾವು ನೋಡಬೇಕು, ಈ ಏನೇನು ಇದೆಯೋ ಅದೆಲ್ಲ ಮೂಲ ಪ್ರಕೃತಿಯಿಂದ. ಆದರೆ ಆ ಮೂಲ ಪ್ರಕೃತಿನೇ ಈ ಪರಮಾತ್ಮನ ವಶ. ಅಂದರೆ ಅಪ್ಪನನ್ನು ನಾವು ಎಲ್ಲಿ ನೋಡಬೇಕು, ಅಪ್ಪ ಹೇಳ್ದ, ನಾವು ನನ್ನ ಭಕ್ತರು ಯಾವುದು ಸಾಧನೆ ಮಾಡೋದು ಬೇಡ, ಅಪ್ಪ ದೊಡ್ಡವನು ಅಂತೇಳಿ. ದೊಡ್ಡವನು ಅಂದರೆ ಅವ್ನು ಎಲ್ಲಿದ್ದಾನೆ, ನಾವು ಅಪ್ಪ ಅಂತ ಸುಲಭವಾಗಿ ನಾವು ಅಂದ್ಬಿಡ್ತೀವಿ. ಆದರೆ ಆ ಅಪ್ಪ ಅನ್ನೋದಕ್ಕೆ ಅದು ಎಷ್ಟು ಎಲ್ಲಿದ್ದಾನೋ ಅವನು ಅಂತ ಕಲ್ಪನೆ ಕೂಡ ನಾವು ತಂದ್ಕೊಳಕ್ಕಾಗದೇ ಇರೋಷ್ಟು ಅವನು ಒಂದು ಇದರಲ್ಲಿ ಅವನಿದ್ದಾನೆ. ಕಲ್ಪನೆಗೆ ತಂದ್ಕೊಳಕ್ಕಾಗಲ್ಲ, ಯಾಕೆಂದರೆ ನಮ್ಮ ಕಲ್ಪನೆ ಎಲ್ಲ ಬರೋದು ನೋಡಿ ಇಲ್ಲಿಂದ ಬರೋದು. ಇಲ್ಲಿ ಕೆಳಗಡೆ ಏನಿದೆ ಇಷ್ಟು ಇಲ್ಲಿ ಬರೋದು ಕಲ್ಪನೆ. ಇದು ಕೂಡ ನಮಗೆ ವ್ಯಕ್ತ ಅಲ್ಲ, ಇದು ಅವ್ಯಕ್ತ, ಇದು ಬರಲ್ಲ. ಇಲ್ಲಿಂದ ಇಲ್ಲಿ ಅದ್ರ ಹಿಂದೆ ಇರೋನು, ಅದ್ರ ಜೊತೆಗೆ ಅದ್ರ ಹಿಂದೆ ಇದು ಇನ್ನೇನು ಅಂತ ನಾವು ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಖಂಡಿತ ಅವನು ಎಲ್ಲಿದ್ದಾನೆ, ಅವನೇ ಕೃಪೆ ಮಾಡಿ ಬುದ್ಧಿಯಲ್ಲಿ ಅವನನ್ನು ಅವನು ತೋರ್ಕೋಬೇಕಂತೆ, ಇಲ್ಲಾಂದರೆ ಆಗಲ್ಲ ಅಂತ. ಅದಕ್ಕೆ ಒಂದು ಏನಂತ ಹೇಳ್ತಾರೆ, ಈ ಒಂದು ಇದು ಮುಕ್ತಿ ಮಾರ್ಗದಲ್ಲಿ ಸಾಧನೆ ಅಂತ ಹೇಳ್ತಾರೆ. ಹಾಗೆಯೇ ಅದು ಸಾಧ್ಯ ಅಂತ ಆಗೋದು ಯಾವಾಗ ಅಂತಂದರೆ, ಸ್ವತಃ ಅವನು ಕೃಪೆ ಮಾಡಿದಾಗ. ನಾವು ಬುದ್ಧಿಯಿಂದ ತಿಳ್ಕೊತೀವಿ ಅಂದರೆ ಆಗಲ್ಲ. ನಾವೇ ಸಾಧನೆ ಮಾಡ್ತೀವಿಪ್ಪ, ನಾವು ಅದು ರೀಚ್ ಆಗ್ತೀವಿ ಅಂದರೆ ರೀಚ್ ಆಗೋಕ್ಕಾಗಲ್ಲ. ಅದು ಅವನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಅದಕ್ಕೇ ಹೇಳಿರೋದು. ಅಂದರೆ ಅಪ್ಪ ಅಂದರೆ ಶ್ರೀಪಾದ ವಲ್ಲಭರು ಅಂದರೆ, ಅಥವಾ ಯಾವುದೇ ಮಹಾತ್ಮ, ರಮಣ ಮಹರ್ಷಿಗಳಿರ್ಬೋದು, ಬ್ರಹ್ಮಚೈತನ್ಯ ಮಹಾರಾಜರಿರ್ಬೋದು, ಆ ಮಹಾತ್ಮರು ಅಂದರೆ ಆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು. ಅವರ ಎಲ್ಲಿ ಮೂಲ ಪ್ರಕೃತಿಯ ಆ ಒಂದು ಅಭಿನ್ನ ಸ್ವರೂಪ ಪರಮಾತ್ಮ ಸ್ವರೂಪರು. ಅವರು ಎಲ್ಲಿ ಯಾವ ಜಾಗದಲ್ಲಿದ್ದಾರೆ, ನಾವೆಲ್ಲ ಎಲ್ಲಿದ್ದೀವಿ ಅಂತ ನಾವು ನೋಡ್ಕೋಬೇಕಾಗತ್ತೆ. ಇದು ಇಷ್ಟು ಹೇಳಿಬಿಟ್ಟು ಇನ್ನು ಈ 24 ದೋಚವು ಹೇಳಿದ್ರಿಂದ 9 ಮತ್ತು 8ರ ಒಂದು ಇದಿದೆ, ಸ್ವಲ್ಪ ಸಮಯ ಇದೆ. 9ರದೊಂದು ಹೇಳಿಬಿಡ್ತೀನಿ. ಈ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಹೇಳ್ತಾರೆ, 24ರದ್ದು ಹೇಳಿದ್ರು, 24 ತತ್ವಗಳಿಂದ ಆಗಿದೆ ಅಂತ ಹೇಳಿಬಿಟ್ಟು. ಇನ್ನು 9ರದೊಂದು ಬರುತ್ತೆ, ಒಂದು ನಿಮಿಷ.
ಬಹುಶಃ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಈಗ ದೋ ಚೌಪಾತಿ ದೇವಲಕ್ಷ್ಮಿ ಅಂತ ಈಗ 24 ಅಂತ ಹೇಳಿದ್ರು. 24 ನಂತರ ಪಾತಿದೇವ್ ಲಕ್ಷ್ಮಿ. ಪಾತಿದೇವ್ ಅಂದರೆ ಈ ಸಮಸ್ತ ಸೃಷ್ಟಿಯ ಪತಿ. ಯಾರು? ಆ ಪರಬ್ರಹ್ಮ. ನಾವೇನು ಪುರುಷ ಅಂತ ಮಾತಾಡಿದ್ವಿ 24 ತತ್ವದಲ್ಲಿ. ಆ ಪುರುಷ 25ನೇದದು. 24 ಬರೀ ಇಲ್ಲ ಮೂಲ ಪ್ರಕೃತಿಯಿಂದ ಆಯಿತು. 25ನೇದದು ಆ ಪತಿದೇವ್, ಎಲ್ಲದಕ್ಕೂ ಅಧಿಪತಿ, ಎಲ್ಲದಕ್ಕೂ ಮೂಲದಲ್ಲಿ ಮೂಲ ಪರಬ್ರಹ್ಮ ಸ್ವರೂಪ. ಅದು 9 ಸಂಖ್ಯೆಯನ್ನು ಇಂದ ಅದನ್ನು ಪ್ರತಿಪಾದಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ 8 ಅನ್ನೋದು ಅಂದರೆ ಈ ಮೂಲ ಪ್ರಕೃತಿಯನ್ನು ಏನು ಹೇಳಿದ್ವಿ, ಅದು 8ರ ಸಂಖ್ಯೆಯಿಂದ ಅದನ್ನು ಪ್ರತಿಪಾದಿಸ್ತಾರೆ ಅಂತ ಶ್ರೀಪಾದವಲ್ಲಭರು ಏನು ಹೇಳ್ತಾ ಇದ್ರು, ದೋ ಚೌಪಾತಿ ದೇವ್ ಲಕ್ಷ್ಮಿ ಅಂತ, ದೋ ಚಪಾತಿ ದೇವ್ ಲಕ್ಷ್ಮಿ ಅಂತ ಹೇಳ್ಬಿಟ್ಟು, ದೋ ಚಪಾತಿ ದೇ ಎರಡು ಚಪಾತಿಯನ್ನು ಕೊಡು ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ, ಲಕ್ಷ್ಮಿ ಅಂತಂದರೆ ಹೆಣ್ಮಗಳು ಅಂತ, ದೋ ಚಪಾತಿ ದೇವ್ ಲಕ್ಷ್ಮಿ ಅನ್ನೋದನ್ನು ದೋ ಚೌಪಾತಿ ದೇವ್ ಲಕ್ಷ್ಮಿ ಅಂತ ಅಪಭ್ರಂಶ ಮಾಡಿ ಹೇಳಿದರು ಕೂಡ, ಹೇಳೋರಂತೆ. ಯಾಕೆ ಅಂದರೆ ಅಲ್ಲಿ ಹೇಳಿದ್ರಲ್ಲಿ ನೋಡಿ 24 ತತ್ವಗಳು ಪುರುಷ ಪ್ರಕೃತಿ ಅಂದರೆ 9, 8, 24 ತತ್ವ. ಅವು ಅಷ್ಟು ಇಡೀ ಸೃಷ್ಟಿಯೇ ಬಂತು ಅವ್ರು ಹೇಳಿದ್ರಲ್ಲಿ ದೋ ಚೌಪಾತಿ ದೇವ್ ಲಕ್ಷ್ಮಿ ಅಂತ ಹೇಳೋರಂತೆ. ಈಗ 9 ಯಾಕೆ ಆ ಪತಿದೇವ್ ಅಂದರೆ ಪರಮ ಪುರುಷನನ್ನು ಪರಬ್ರಹ್ಮನನ್ನು ಸೂಚಿಸುತ್ತೆ ಅಂತ ಅನ್ನೋದಕ್ಕೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ನೋಡಿ ಈ ಥರ ಯಾಕೆ 9 ಇಸ್ ಗಾಡ್ ನಂಬರ್ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಈ 9ರಿಂದ ನಾವು ಏನು 9 ಮಗ್ಗಿ ಅಂತ ಹೇಳಿ ಟೇಬಲ್ಸ್, ಮಲ್ಟಿಪ್ಲಿಕೇಶನ್ ಟೇಬಲ್ಸು, ಈಗ ಅದರಲ್ಲಿ ಏನು ಬರುತ್ತೆ, 9 2 ಅಂದಾಗ 18 ಬರುತ್ತೆ ನೋಡಿ. ಅವೆರಡು ಬರೋ ಸಂಖ್ಯೆಯನ್ನು 1 ಮತ್ತು 8 ಕೂಡಿದ್ರೆ ಮತ್ತೇನು ಬಂತು, 9 ಬಂತು. 9 3 27 ಮತ್ತು ಬರೋ ಸಂಖ್ಯೆಗಳನ್ನು ಕೂಡೋಣ, 2 ಮತ್ತು 7ನ ಕೂಡೋಣ, 9 ಬಂತು. ಈಗ ನೋಡಿ ಬರೋ ಸಂಖ್ಯೆ ಇಲ್ಲಿ ಕೂಡಿದ್ದೀನಿ, ಈ ಬಂದಿರೋ ಸಂಖ್ಯೆ ನೀವು ಕೂಡ್ತಾ ಹೋದರೆ ಏನು ಬರ್ತಾ ಇದೆ, ನೀವು ಎಷ್ಟು 9, 11, 10ರವರೆಗೂ ನಾನು ಮಾಡಿದ್ದೀನಿ, ನೀವು 11ಲೇ ಮಾಡಿದ್ರು, 12ಲೇ ಮಾಡಿದ್ರು, 9ರ ಬಗ್ಗೆ ನೀವು ಎಷ್ಟು ಮಾಡ್ತಾ ಹೋದ್ರೂ ಆ ಬರೋ ಸಂಖ್ಯೆಗಳು ಮತ್ತೆ 9ನ್ನೇ ಕೊಡುತ್ತೆ ಅದನ್ನು ಕೂಡಿದ್ರೆ. ಅಂದರೆ ಇದು ಪೂರ್ಣತೆಯನ್ನು ಸೂಚಿಸುತ್ತೆ, ಅದರಲ್ಲಿ ಏನೂ ಕಡಿಮೆ ಆಗಲ್ಲ. ನೀವು ಬೇರೆ ಮಗ್ಗಿನೂ ಚೆಕ್ ಮಾಡ್ಬೋದು, ಅಲ್ಲಿ ಈ ಥರ ಅದೇ ಬರಲ್ಲ. ಇದರಲ್ಲಿ ಮಾತ್ರ ಬರುವ ಅಂಕೆಗಳನ್ನು ಕೂಡಿದರೆ ಮತ್ತೆ 9 ಬರುತ್ತೆ. ಆದ್ದರಿಂದ ಇದು ಪೂರ್ಣತೆಯನ್ನು ಒಂದು ಸೂಚಿಸುತ್ತೆ. ಆದ್ದರಿಂದ 9 ಅನ್ನೋದು ಒಂದು ಗಾಡ್ ನಂಬರ್ ಅಂತ ಕೂಡ ಹೇಳ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಅದನ್ನು ಶ್ರೀಪಾದವಲ್ಲಭರು ಆಗಲೇ 14ನೇ ಶತಮಾನದಲ್ಲಿ ಸಂಖ್ಯಾಶಾಸ್ತ್ರದ ಕೂಡ ಹೇಳಾಯಿತು. ಹೀಗೆ ಇದು ಒಂದು 9ರ ಒಂದು ಇದು. ಮತ್ತು ಈಗ 8 ಅಂತ ಹೇಳಿದ್ರಲ್ಲ, ದೋ ಚೌಪಾತಿದೇವ್ ಲಕ್ಷ್ಮಿ, ಲಕ್ಷ್ಮಿ ಅನ್ನೋ ಸಂಖ್ಯೆ 8ನ್ನು ಸೂಚಿಸುತ್ತೆ ಅಂತ ಹೇಳಿದ್ರು. ಈಗ ಅದು 8 ಅಂದರೆ ಅದನ್ನ ಯಾಕೆ ಲಕ್ಷ್ಮಿ ಅಂತ ಅಂದರೆ, ಲಕ್ಷ್ಮಿ ಅಂದರೆ ಅರ್ಥ ಇಲ್ಲಿ ಮೂಲ ಪ್ರಕೃತಿ ಅಂತ ಆವಾಗಲೇ ನೋಡಿದ್ವಲ್ಲ, ಇದು ಪುರುಷ ಅಂತ ಆಯಿತು. ಯಾಕೆಂದರೆ ಇದು ಪೂರ್ಣ, ಇದೆಲ್ಲ ಪೂರ್ಣನೇ. ಅಂದರೆ ಅಪ್ಪ ಅವ್ರು ಹೇಳ್ತಾರೆ ಐ ಆಮ್ ಫುಲ್ ಆ್ಯಂಡ್ ಕಂಪ್ಲೀಟ್ ಅಂತ ಹೇಳ್ತಾರಪ್ಪ ಅವರು ಕಡೆಗೆ. ದೇಹದ ಬಗ್ಗೆ ಅವರಿಗೆ ದೇಹಕ್ಕೆ ಕಾಯಿಲೆ ಆಗಿತ್ತು ಅಂತ ಅವರ ಭಕ್ತರು ಯೋಚನೆ ಮಾಡ್ತಾರಂತೆ. ಆವಾಗ ಅದಕ್ಕೆ ಅದು ಆಗಿರೋದು ಶರೀರಕ್ಕಪ್ಪ, ಬಟ್ ನಾನು ಐ ಆಮ್ ಫುಲ್ ಆ್ಯಂಡ್ ಕಂಪ್ಲೀಟ್ ಅಂತ, ನಾನು ಪೂರ್ಣ ಪರಿಪೂರ್ಣ ಅಂತ ಅಪ್ಪ ಅವ್ರು ಹೇಳ್ತಾರಂತೆ. ಆ ಫುಲ್ ಆ್ಯಂಡ್ ಕಂಪ್ಲೀಟ್ ಅನ್ನೋದು ಆ ಪರಬ್ರಹ್ಮ ಪರಮ ಪುರುಷ, ಅವನು ಯಾವಾಗಲೂ ಪರಿಪೂರ್ಣ ಅಂತ ಹೇಳ್ತೀವಿ. ಆ ಪರಿಪೂರ್ಣ ಸ್ಥಿತಿಯನ್ನು ಈ 9 ಸಂಖ್ಯೆ ಸೂಚಿಸುತ್ತೆ. ಇನ್ನು ಈ 8 ಒಂದು ಸಂಖ್ಯೆ, 8 ಅನ್ನೋದು ಸಂಖ್ಯೆ ಇದು ಲಕ್ಷ್ಮಿ ಅಥವಾ ಮೂಲ ಪ್ರಕೃತಿಯನ್ನು ಸೂಚಿಸುತ್ತೆ ಅಂತ ಹೇಳಿಬಿಟ್ಟು, ಈ 8 ಅನ್ನೋದು ಯಾಕೆ ಇದನ್ನು ಹೇಳಿದ್ದಾರೆ ಅಂತ ಅದಕ್ಕೊಂಚೂರು 8ರ ಒಂದು ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಥವಾ 8ರ ಮಗ್ಗಿಗೆ ನಾವು ಹೋಗಿ ನೋಡೋಣಂತೆ. ಇಲ್ಲಿ ಏನಾಗುತ್ತೆ ನೋಡಿ, ಈ 8 ಅಂದರೆ 8, 8 2 16, ಇಲ್ಲಿ ಬರುವುದನ್ನು ಅಲ್ಲಿ ಹೆಂಗೆ ಕೂಡಿದ್ವೋ ಇಲ್ಲಿ ಏನೇನು ಬರುತ್ತೋ 3 4 ಮಾಡಿದಾಗ ಏನೇನು ಬರುತ್ತೋ ಎಲ್ಲದನ್ನು ಅದನ್ನು ಕೂಡ್ತಾ ಹೋಗೋಣ. 8 ಅಂದರೆ 8 ಬಂತು, 8 8 2 16 ಬಂತು, 6 1 7 ಆಯಿತಾ. ನೆಕ್ಸ್ಟ್ 8 3 24 ಬಂತು, 4 2 6, ಮತ್ತು 8 4 32 ಬಂತು, 3 2 5. ಈ ರೀತಿ ಕೂಡ್ತಾ ಹೋದಾಗ ಇಲ್ಲಿ ನಿಮ್ಗೆ ಅನಿಸ್ಬೋದು 8 6 48 ಬಂತು, 4 8 12 ಆಯ್ತಲ್ಲ ಮತ್ತೆ ಅಂತ. ಅದು ಮತ್ತೆ ಕೂಡಬೇಕು ಸಂಖ್ಯಾಶಾಸ್ತ್ರದ ಪ್ರಕಾರ. 2 1 3, ಮತ್ತೆ ಅದನ್ನು ಬಂದದ್ದನ್ನು ಕೂಡಿ 3 ಬಂತು. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಈ ಕಡೆ ಒಂದು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಡೆಯದರಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ 8 7 6 5 4 3 2 1 ಇಳಿತಾ ಹೋಗುತ್ತೆ. ಇದು
ಇಳಿಕೆ ಕ್ರಮದಲ್ಲಿದೆ. 8 7 6 5 4 3 1. ಆಮೇಲೆ ಏನು ಬಂದಿದೆ 8 9 ನೋಡಿ, 9ರಿಂದ ಮತ್ತೆ ಪೂರ್ಣ ಬಂತಲ್ಲ, ಪೂರ್ಣ ಸಂಖ್ಯೆ. ಅದಕ್ಕೆ 9 8 9 ಬಂದಾಗ 72 ಬಂತು. 7 2 ಮತ್ತು 9 ಅದು ಬದಲಾಗಲ್ಲ. ಪೂರ್ಣದ ಜೊತೆಗೆ ಕೂಡಿದಾಗ ಮತ್ತೆ ಪೂರ್ಣನೇ ಬರುತ್ತೆ. ಪೂರ್ಣದ ಜೊತೆಗೆ ಯಾವುದೇ ಸಂಖ್ಯೆಯಿಂದ ನೀವು ಪೂರ್ಣನ ಒಂದು ಗುಣಿಸಿದಾಗ ಮತ್ತು ಬಂದಿರೋ ಒಂದು ಏನು ಇದ್ದೇವೆ ಸಂಖ್ಯೆಗಳನ್ನು ಅದನ್ನು ಕೂಡಿದಾಗ 9 ಬರುತ್ತೆ. ಅದು ಬದಲಾವಣೆ ಆಗಲ್ಲ. ಸೊ ಇದನ್ನು ಇಳಿಕೆ ಕ್ರಮದಲ್ಲಿ ಹೋಗುತ್ತೆ 8 ಅನ್ನೋದು. ಆದ್ದರಿಂದ ಆಕೆ ಇಳಿಸ್ತಾಳೆ ಅಂದರೆ ಸೃಷ್ಟಿಸ್ತಾಳೆ ಅಂತ ಅದನ್ನು ಸೂಚಿಸುತ್ತೆ. ನೋಡಿ, ಇಳಿಸಿದ್ಲು 8ರಿಂದ ಆಕೆ ಇಳಿಸ್ತಾ ಹೋಗ್ತಾಳೆ, ಅಂದರೆ ಎಲ್ಲ ಸೃಷ್ಟಿ ಮಾಡಿದ್ಲು, ಇಳಿಸಿ 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 ಇಳಿಸಿದ್ಲು. ಆಮೇಲೆ ಅದು ಪೂರ್ಣದ ಜೊತೆಗೆ ಯಾವಾಗ ಆಕೆ ಸೇರ್ತಾಳೋ ಅಲ್ಲಿ ಪೂರ್ಣತೆನೇ ಬರುತ್ತೆ ಅಂತ. ಅಂದರೆ ಅಲ್ಲಿಂದ ಮತ್ತೆ ಆಕೆ ಎಲ್ಲ ಅದು ಹೇಳಿದ್ನಲ್ಲ, ಪಂಚ ತನ್ಮಾತ್ರೆಗಳನ್ನು ಬಿಡ್ತಾಳೆ ಅಂತ ಹೇಳಿಬಿಟ್ಟು ಆಕೆ ಅದು. ಅದಕ್ಕೆ ಅಪ್ಪ ಅವ್ರು ಹೇಳಿದ್ರು, ಶುಕ್ರವಾರ ಮಂಗಳವಾರ ದೇವಿ ಪೂಜೆ ಮಾಡಿರಿ. ಏಕೆಂದರೆ ಈ ಭವಸಾಗರನ್ನು ಗೆಲ್ಲೋದಕ್ಕೆ ಆ ದೇವಿ ಕೃಪೆ ಅತ್ಯಗತ್ಯ ಅಂತ ಯಾಕೆ ಹೇಳಿದ್ರು ಅಂತ ಅಂದರೆ, ಆಕೆ ಕೃಪೆ ಮಾಡಿದ್ರೆ ಆ ಇಳಿಸ್ತಾಳಲ್ಲ, ಸೃಷ್ಟಿಗೆ ಇಳಿಸ್ಬಿಡ್ತಾಳೆ, ಮತ್ತೆ ನಮ್ಮನ್ನು ತಳ್ತಾಳೆ ಈ ಭವಕ್ಕೆ. ಆಕೆ ಮಾಡೋದೇ ಅದೇ ಕೆಲಸ. ಆ ಪೂರ್ಣತೆಯನ್ನು ನಾವು ಹೊಂದಬೇಕು. ಇಲ್ಲಿ ನೋಡಿ 9 ಆಯಿತು, ಅಲ್ಲಿ ಬರಬೇಕು ಅಂದರೆ ಅದು ನಾವು ಪೂರ್ಣರಾಗಿ ಆಕೆಯನ್ನು ಸೇರಿದಾಗಲೇ ಅದು ಪೂರ್ಣತೆ ಆಗೋದು. ಇಲ್ಲ ಅಂತಂದರೆ ಮತ್ತೆ ನಮ್ಮನ್ನು ಎಲ್ಲಿರ್ತೀವೋ ಅಲ್ಲಿಂದ ಅಂದರೆ ನಾವು ಭವಕ್ಕೆ ಇಳಿತಾನೇ ಇರ್ತೀವಿ ಅಂತ. ಮತ್ತೆ ಇಳಿತೀವಿ, ನಮ್ಮ ಮನಸ್ಸು ನಾವು ಇವತ್ತು ಭಾರಿ ಜಪ ಮಾಡಿಬಿಡ್ಬೇಕಪ್ಪ, ನಾವೇನೋ ಇದು ಮಾಡಿ ಅದು ಮತ್ತೆ ಅಲ್ಲೇನೋ ಒಂಚೂರು ತಿನ್ನೋದು ಕಾಣ್ತೋ ತಿನ್ನೋಣ, ಅಲ್ಲೇನೋ ಹೋಗಿ ಬರೋಣ, ಇಲ್ಲೆಲ್ಲೋ ಹೋಗಿ ಬರೋಣ. ಅದು ಓಡುತ್ತೆ. ಕೂತ್ರೆ 1 ನಿಮಿಷ ನೋಡಿ ಮನಸ್ಸು ಹೆಂಗೆ ಓಡ್ತಾ ಇರುತ್ತೆ. ಅಂದರೆ ಆಕೆ ತಳ್ತಾಳೆ, ಇಳಿಸಿ ಇಳಿಸಿ ಭವಕ್ಕೆ ತಳ್ತಾಳೆ ಅಂತ. ಅದಕ್ಕೆ ಸೂಚನೆ ಇದು 8 ಸಂಖ್ಯೆ. ಆಕೆ ಸೃಷ್ಟಿ ಮಾಡ್ತಾಳೆ. ಸೃಷ್ಟಿ ಅಂದರೆ ಇದೆಲ್ಲ ಸೃಷ್ಟಿ ಮತ್ತು ನಡಿಬೇಕು, ಅದು ಆ ಒಂದು ಪರಮಾತ್ಮನ ಸಂಕಲ್ಪ. ನಡಿಬೇಕು ಅಂದರೆ ತಳ್ತಾಳೆ. ಇದು ಇನ್ನೊಂದನ್ನು ಸೂಚನೆ ಮಾಡುತ್ತೆ ನೋಡಿ. ನಾವು ಅನ್ಕೋಬೋದು ಈ ಇಳಿಯೋದು ಮತ್ತು ಇದೇನಾಗತ್ತೆ, ಈ 9ಕ್ಕೆ ಬಂದು ನಿಲ್ಲೋದು. 1ಕ್ಕೆ ಬರುತ್ತೆ, 1 ಆದಮೇಲೆ ಮತ್ತೆ 9 ಬರುತ್ತೆ. ಮತ್ತೆ ನೀವು ಮುಂದೆ ಮಾಡ್ತಾ ಹೋದಾಗ ಮತ್ತೆ 8 ಮತ್ತೆ 7 ಈ ಕಡೆ ತೋರಿಸ್ತಿದ್ದೀನಿ. 8 11 12 ಮಾಡಿ 7 6 5 4 ಮತ್ತೆ ಇಳಿಯುತ್ತೆ. ಮತ್ತೆ 1 ಬಂದ ಮೇಲೆ 8 18 ಮತ್ತೆ 9 ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಆಶ್ಚರ್ಯ ಅಂದರೆ 8 18 ಅಂದರೆ ಈ 2 ಸಂಖ್ಯೆ ಕೂಡೋಣ, 8 1 9, ಹೌದಾ, ಇದೆರಡು. ಮತ್ತೆ ಅದು 8 9 ಏನು ಬರುತ್ತೆ, ಮತ್ತು ಅದೇ ಬರುತ್ತೆ 9. ಎಲ್ಲೆಲ್ಲಿ ಪೂರ್ಣ ಸಂಖ್ಯೆಗಳು ಕೂಡಿದಾಗ 9 ಆಗುತ್ತೋ ಆ ಒಂದು ಜಾಗದಲ್ಲೆಲ್ಲ 9 ಬರುತ್ತೆ. ನೋಡಿ, ಭಾಳ ಆಶ್ಚರ್ಯ ಇದು. ಮತ್ತೆ ಇಳಿತಾ ಹೋಗುತ್ತೆ ಇದೇ ಕ್ರಮದಲ್ಲಿ 8ರ ಒಂದು ಮಗ್ಗಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ದೇವಿಯನ್ನು ಸೂಚಿಸುತ್ತೆ, ಮೂಲ ಪ್ರಕೃತಿಯನ್ನು ಒಂದು ಸೂಚಿಸುತ್ತೆ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೋ ಚೌಪಾತಿ ದೇವ್ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾರೆ. 2 4 9 8 ಸಂಖ್ಯೆಗಳ ಮಹತ್ವವನ್ನು ತೋರಿಸ್ಕೊಟ್ರು ಶ್ರೀಪಾದ ವಲ್ಲಭರು ಅಂತ ಹೇಳಿಬಿಟ್ಟು ಪಳನಿ ಸ್ವಾಮಿಗಳು ಹೇಳ್ತಾರೆ ಶ್ರೀ ಶಂಕರ ಭಟ್ರಿಗೆ, ಮಾಧವ ನಂಬೂದಿರಿಗೆ. ಈಗ ಆ ಗೋಕುಲ ಅಂತ ಹೇಳಿದರು 24 ಸಂಖ್ಯೆಗೆ. ಅಂದರೆ ಗೋಕುಲದಲ್ಲಿ ಆ ಪರಬ್ರಹ್ಮ ಏನೋ ಪರಾಶಕ್ತಿಯಾದ ಶ್ರೀಪಾದ ವಲ್ಲಭರ ರೂಪದಲ್ಲಿ ಇದೆ ಪರಬ್ರಹ್ಮವು. ಗೋಕುಲ ಅಂತಂದರೆ ನಾವು ಅಂದ್ಕೊತೀವಿ, ಇಲ್ಲಿ ನಾವು ಸ್ಥೂಲವಾದ ಒಂದು ನಾವೇನೋ ಗೋಕುಲ ಅಂತ ಹೇಳ್ತೀವಿ. ಆದರೆ ಶ್ರೀಪಾದ ವಲ್ಲಭರು ಹೇಳ್ತಾರೆ ಎಲ್ಲದಕ್ಕೂ ಒಂದು ಸೂಕ್ಷ್ಮವಾದ, ಸ್ಥೂಲ ಪೀಠಿಕಾಪುರ ಅಂದರೆ ಒಂದು ಸೂಕ್ಷ್ಮ ಪೀಠಿಕಾಪುರ ಅಂತ ಹೇಳ್ತಾರೆ. ಅಂದರೆ ಸೂಕ್ಷ್ಮವಾದ್ದು ಅಂದರೆ ನಮ್ಮೊಳಗಡೆ ನಾವು ಕಂಡ್ಕೊಳ್ಳೋ ಅಂಥದ್ದು ಅಂತ. ಅದು ಒಂದು ಇದರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಏನು ಗೋಕುಲ ಅಂದರೆ ಆ ಕೃಷ್ಣ ಮತ್ತು ರಾಧೆ ಅಂತ ಹೇಳ್ತೀವಲ್ಲ, ಅದೇನು 9 ಮತ್ತು 8 ಸಂಖ್ಯೆ ಅನ್ನನ್ನು ಸೂಚಿಸುತ್ತೆ. ಅಂದರೆ ಪರಬ್ರಹ್ಮ ಹಾಗೂ ಪರಾಶಕ್ತಿ ಅನ್ನು ಸೂಚಿಸುತ್ತೆ. ಆದಿಶಕ್ತಿ ಅಂದರೆ ರಾಧೆ ಅಂದರೆ ಆದಿಶಕ್ತಿ, ಆ ಸ್ವರೂಪದಲ್ಲಿ ಇರೋರು ಕೂಡ ಶ್ರೀಪಾದ ವಲ್ಲಭರು ಅಂತ ಹೇಳಿಬಿಟ್ಟು ಅದು ನಿರ್ಗುಣ ಸ್ವರೂಪ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಏನಿದೆ, ಶ್ರೀಕೃಷ್ಣ ಪರಮಾತ್ಮನೇ ಶ್ರೀಪಾದ ವಲ್ಲಭರೆಂದು ತಿಳಿದುಕೋ. ಗಾಯತ್ರಿ ಮಂತ್ರ ಸ್ವರೂಪವು ಅವರ ನಿರ್ಗುಣ ಪಾದಿಕೆಗಳನ್ನು ಗುರುತು ಮಾಡಿ ಕೊಡುತ್ತದೆ. ಗಾಯತ್ರಿ ಮಂತ್ರ ಅವರ ನಿರ್ಗುಣ ಪಾದಿಕೆಗಳನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಸ್ಥೂಲವಾದ ಶರೀರದಲ್ಲಿ 12 ವಿಧವಾದ ಭೇದಗಳಿದೆ ಅಂತ ಹೇಳ್ಬಿಟ್ಟು ಮಾನವ ಶರೀರದಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ನಮಗೆ ಅನುಭವ ಆಗ್ತಿರೋದೇನು ಸ್ಥೂಲ ಶರೀರ, ಅದು ಸ್ಥೂಲ ಸೂರ್ಯನ ಪ್ರಭಾವಕ್ಕೆ ಒಳಗಾಗಿದಂತೆ. ನಾನು ಸ್ಥೂಲ ಸೂರ್ಯ ಅಂದರೆ ನಮಗೆ ಕಾಣ್ತಾ ಇರೋ ಸೂರ್ಯ. ನಮಗೆ ದ್ವಾದಶ ಆದಿತ್ಯರು ಅಂತ ಗೊತ್ತಿದೆ ಅಲ್ಲ, ನಮಗೆ 12 ನಮಸ್ಕಾರ, ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಸಾಮಾನ್ಯ 12 ಒಂದು ಸಂಖ್ಯೆಯಲ್ಲಿ ಮಾಡ್ತಾರೆ. ಓಂ ಸೂರ್ಯಾಯ ನಮಃ, ಆದಿತ್ಯ ನಮಃ ಅದು ಹೇಳಿ ಮಾಡ್ತಾರೆ.
ಹಾಗೆ ಆ 12 ಒಂದು ದ್ವಾದಶ ಆದಿತ್ಯರು ಅಂತ. ಹಾಗೆ ನಮ್ಮಲ್ಲೂ ಕೂಡ ಕ್ರಿಯಾಯೋಗ ಸಾಧನೆ ಅಂತ ಒಂದು ಹೇಳ್ತಾರೆ, ಅದರಲ್ಲಿ 12 ವಿಧವಾದ ಶರೀರಗಳು ನಮಗೆ ಅನುಭವಕ್ಕೆ ಬರುತ್ತೆ ಅಂತೇಳಿ. ಅವು 12 ಶರೀರಗಳು, ಸ್ಥೂಲ ಶರೀರ ನಮ್ದೇನಿದೆ ಅಂದರೆ ಕೈಕಾಲು ನಮಗೆಲ್ಲ ಕಾಣ್ತಿರೋ ಶರೀರ, ಅದು ಸ್ಥೂಲ ಸೂರ್ಯನ ಒಂದು ಪ್ರಭಾವಕ್ಕೊಳಗಾಗಿದೆ. ಆದರೆ ಅದರಲ್ಲಿ ಮತ್ತೆ ಏನು ಸೂಕ್ಷ್ಮವಾಗಿ ನಮಗೆ 12 ಶರೀರಗಳ ಅನುಭವ ಬರುತ್ತೆ, ಅದು ಆ ಸೂಕ್ಷ್ಮವಾದ ಆದಿತ್ಯರು, ಒಂದು ದ್ವಾದಶ ಆದಿತ್ಯರ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳ್ತಾರೆ. ಆದರೆ ಇದು ಶರೀರದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ, ಈ ಶ್ರೀಪಾದ ವಲ್ಲಭರು ಕೂಡ ಶರೀರ ಧರಿಸಿ ಬಂದರು, ಭೂಮಿ ಮೇಲೆ ಅವತಾರ ಮಾಡಿದ್ರು. ಏನು ಸಾಕ್ಷಾತ್ ದತ್ತಪ್ರಭುಗಳು ಶ್ರೀಪಾದ ವಲ್ಲಭರಾಗಿ ಬಂದರು. ಆದರೆ ಅವರ ಶರೀರ ಮತ್ತು ಏನು, ನಮ್ಮ ಶರೀರ ಹಿಂಗಾದರೆ ಅವ್ರದ್ದೇನು, ಮತ್ತು ದ್ವಾದಶ ಆದಿತ್ಯರುಗಳಿಗಿಂತ ಅತೀತವಾದವರು ಅವರು. ಆದ್ದರಿಂದ ಅವರ ಒಂದು ಸ್ಥೂಲ ಶರೀರವು ನಮ್ಮ ಥರ ಅಲ್ಲ, ಚಿತ್ರ ವಿಚಿತ್ರವಾದ ದಿವ್ಯ ಸ್ಪಂದನಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಒಂದು ಶರೀರ ದ್ವಾದಶ ಆದಿತ್ಯರ ಪ್ರಭಾವಕ್ಕೆ ನಮ್ಮ ಶರೀರ ಒಳಗಾಗುತ್ತೆ. ಆದರೆ ಶ್ರೀಪಾದ ವಲ್ಲಭರು ಅದಕ್ಕೆ ಅತೀತವಾದವರು. ಅವರ ಶರೀರ ಭಾಳ, ಅವರು ಮುಂದೆ ಬರುತ್ತೆ, ಅದು ಕಥೆಯಲ್ಲಿ ಅವರು ಹುಟ್ಟಿದ ಹೇಗೆ, ಅವ್ರು ಹೇಗೆ, ಅದೆಲ್ಲ ಮುಂದೆ ಬರುತ್ತೆ. ಆದರೆ ಅವ್ರು ಹೇಳ್ತಾರೆ ಅದಕ್ಕೆ ಅತೀತವಾದವರು, ಅದರಿಂದ ಅವರ ಶರೀರದಲ್ಲಿ ಬಹಳಷ್ಟು ದಿವ್ಯ ಸ್ಪಂದನಗಳ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಂದರೆ ಶ್ರೀಪಾದ ವಲ್ಲಭರು ಪೀಠಿಕಾಪುರದಲ್ಲಿ ಏನು ಹುಟ್ಟಿದ್ರಲ್ಲ, ಅದಕ್ಕೆ 108 ವರ್ಷಗಳ ಮುಂಚೆನೇ ಈ ಪಳನಿ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ರಂತೆ. ಹೇಗೆ ದರ್ಶನ ಕೊಟ್ಟಿದ್ರು ಅಂದರೆ, ಅವಾಗ ಕುರುಪುರದಲ್ಲಿ ಏನು ಇದ್ರೋ, ಯಾವ ರೂಪದಲ್ಲಿದ್ದರೋ ಅದೇ ರೂಪದಲ್ಲಿ ಅವರಿಗೆ ಆಗಲೇ 108 ವರ್ಷದ ಕೆಳಗೆ ದರ್ಶನ ಕೊಟ್ಟಿದ್ರಂತೆ ಪಳನಿ ಸ್ವಾಮಿಗಳ. ಅದನ್ನು ಅವ್ರು ಹೇಳ್ತಾರೆ ಪಳನಿ ಸ್ವಾಮಿಗಳು, ಏನು ಲೀಲೆ ನೋಡಿ, ದಿವ್ಯ ಲೀಲೆಗಳಿಗೆ ಕೊನೆ ಉಂಟೆ ಅವರ ಲೀಲೆಗಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರ ನಂತರ ಬ್ರಹ್ಮ ಕಮಲದ ವರ್ಣನೆ ಬರುತ್ತೆ, ಅದನ್ನು ಮುಂದಿನ ವಾರ ನಾನು ಹೇಳ್ತೇನೆ. 3ನೇ ಅಧ್ಯಾಯ ಇನ್ನೂ ಮುಕ್ತಾಯ ಆಗಿಲ್ಲ. 3ನೇ ಅಧ್ಯಾಯ ಇನ್ನೂ ತುಂಬಾ ದೊಡ್ಡದಿದೆ. ಅದು ಮುಂದಿನ ವಾರ ಎಷ್ಟಾಗುತ್ತೋ ಅಷ್ಟು ಮತ್ತೆ ಕಂಟಿನ್ಯೂ ಮಾಡೋಣಂತೆ. ಇವತ್ತಿನ ಒಂದು ಸತ್ಸಂಗವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸುನೀತಾ, ಒಂದು ನಿಮಿಷ. ಇವತ್ತು ತುಂಬಾ ಅದ್ಭುತವಾಗಿತ್ತಪ್ಪ ವಿವರಣೆ ಅಂತ ಹೇಳ್ತೀನಿ. ಇವಳು ಶ್ರೀಪಾದ ವಲ್ಲಭರ ಪುಸ್ತಕವನ್ನು ತಗೊಳ್ತೀನಿ, ಅದನ್ನ ಚರಿತ್ರೆಯನ್ನು ನಾನು ಹೇಳ್ತೀನಿ ಅಂತ ಅಂದಾಗ ಬಹಳಷ್ಟು ಅದರಲ್ಲಿ ಕಣಸಿದ್ಧಾಂತ, ಕಾಣಾದ ಮಹರ್ಷಿಗಳು, ಈ ಒಂದು 2, 4, 9, 8, ಇನ್ನು ಮುಂದೆ ಗಾಯತ್ರಿ ಚತುರ್ವಿಂಶತಿ, ಇದೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಇದನ್ನೆಲ್ಲ ಹೇಗೆ ಹೇಳ್ತಾಳೆ ಅನ್ನೋದು ಬಹಳಷ್ಟು ಒಂದು ಪ್ರಶ್ನೆನೂ ಆಗಿತ್ತು. ಮತ್ತು ಇಂಥ ಒಂದು ಚರಿತ್ರೆ ತಗೊಳ್ತಾಳ ಯಾಕೆ ಅನ್ನೋದು ನನಗೆ ಒಂದು ದೊಡ್ಡ ಇದಾಗಿತ್ತು. ಆದರೆ ಇವತ್ತಿನ ಒಂದು ಕಣಸಿದ್ಧಾಂತ ಆಗಲಿ, ಕಾಣಾದ ಮಹರ್ಷಿಗಳ ಇದಾಗಲಿ ಬಹಳ ಅದ್ಭುತವಾಗಿ ಅವಳು ವಿವರಣೆಯನ್ನು ಕೊಟ್ಟಿದ್ದಾಳೆ. ಖಂಡಿತ ಬಹಳ ಸಂತೋಷ ಆಯಿತು, ಮನಸ್ಸಿಗೆ ತುಂಬ ಆನಂದ ಆಯ್ತಪ್ಪ. ಆಶೀರ್ವಾದಗಳು ಸುನೀತಾ, ಒಳ್ಳೆಯದಾಗಲಿ. ಧನ್ಯವಾದಗಳು. ಅದೆಲ್ಲ ಒಂದು ಅವ್ರ ಕೃಪೆ ಅಷ್ಟೇ ಹೊರತುನೋ, ಕೃಪೆ ಇಲ್ದಲೆ ಅದು ಹೇಳೋದಾಗಲಿ ಕೇಳೋದಾಗಲಿ ಯಾವುದೂ ಸಾಧ್ಯ ಇಲ್ಲ. ಅದನ್ನು ಈ ಪುಸ್ತಕದಲ್ಲೇ ಮುಂದೆ ಎಲ್ಲ ನಾನಾ ರೀತಿಯಲ್ಲಿ ಬರುತ್ತೆ. ಅವರ ಒಂದು ಕೃಪೆಯ ಒಂದು ಕಣ, ನಮ್ಮ ಅಪ್ಪನ ಒಂದು ಕೃಪೆ. ಅಪ್ಪ ಅಂದರೆ ಬೇರೆ ಅಲ್ಲ, ವಲ್ಲಭರು ಅಂದರೆ ಬೇರೆ ಅಲ್ಲ. ಆ ಪರಬ್ರಹ್ಮ ಅಂತ ಮೂಲ ಪ್ರಕೃತಿಯ ಒಂದು ಮೂಲ ಏನಿತ್ತು, ಅದು ಪರಬ್ರಹ್ಮ ಅದೇನೇ ಅಂತೇಳಿ ನಾವೆಲ್ಲ ನೋಡಿದ್ವಿ. ಅವರ ಒಂದು ಕೃಪೆಯ ಕಣದಿಂದ ಸಾಕಷ್ಟು ಆಗತ್ತೆ ಕೆಲಸ. ಇದು ಕಣದಲ್ಲಿ ಕಣದ ಕೃಪೆ, ಕಾಣದ ಮಹರ್ಷಿಗಳ ಕಣ ಬಗ್ಗೆ ಮಾತಾಡಿದ್ವಿ. ಆ ಕಣದಲ್ಲಿ ಕಣದ ಕೃಪೆ ನಮ್ಮ ಮೇಲಾಗಿದೆ, ನಮ್ಮ ಸತ್ಸಂಗದಲ್ಲಿದೆ, ಅದರಿಂದನೇ ಇದು ಎಲ್ಲ ಆಗ್ತಾ ಇದೆ ಅಂತ ಅವರಿಗೆ ಸರ್ವ ಸಮರ್ಪಣೆಯನ್ನು ನಾವು ಮಾಡೋಣ. ನಾವು ಹೇಳಿದ್ದು ಕೇಳಿದ್ದು ಸರ್ಕಲ್ ಅವರ ಕೃಪೆನೇ ಹೊರತು ಯಾವುದೂ ಇಲ್ಲಿ ಸಾಧ್ಯ ಇಲ್ಲ. ಶಂಕರ ಭಟ್ರಿಗೆ ಬುದ್ಧಿಯಿಂದ ಬಂದಿದ್ದಲ್ಲ ಯಾವುದೂ, ಎಲ್ಲ ಗಾಯತ್ರಿ ಮಂತ್ರವೇ ವಿಶ್ವಾಮಿತ್ರರ ಬುದ್ಧಿಗೆ ಬಂದಿದ್ದಲ್ಲ, ಅದು ಕಂಡದ್ದು, ಅದು ಅಪೌರುಷಯ. ಹಾಗೆಯೇ ಯಾವುದೂ ನಮ್ಮಿಂದ ಬರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಅವನದ್ದೇ. ಅದು ನಮ್ಮ ಒಂದು ಬುದ್ಧಿಗೆ ಅದು ಬಂತು ಅಂದರೆ ಅದು ಅವನ ಕೃಪೆ ಹೊರತು ಬೇರೆ ಏನಲ್ಲ. ಆದ್ದರಿಂದ ಬುದ್ಧಿಗೆ ಮೀರಿದವನವನು, ಅವನ ಕೃಪೆ ಸದಾ ಇರಲಿ ಅಂತ ಕೇಳಿಕೊಂಡು ನಾವು ಇಂದಿನ ಸತ್ಸಂಗನ ಅವನ ನಾಮಸ್ಮರಣೆ ಮಾಡಿ ಮುಕ್ತಾಯ ಮಾಡೋಣ.
ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಅಪ್ಪ ಅವರು ಒಳ್ಳೆಯದನ್ನು ಮಾಡಲಿ, ನಮ್ಮೆಲ್ಲರನ್ನೂ ಒಳ್ಳೆಯ ಮಾರ್ಗದಲ್ಲಿ ಸದಾ ನಡೆಯುವಂತೆ ಅವರು ಪ್ರೇರಣೆ, ನಮ್ಮ ಬುದ್ಧಿಗೆ ಪ್ರೇರಣೆ ನೀಡಲಿ ಅಂತ ಕೇಳ್ಕೊತಾ, ತಮ್ಮೆಲ್ಲರಿಗೂ ತಾವು ಎಲ್ಲರ ಹೃದಯದಲ್ಲಿರೋ ಅಪ್ಪನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾನು ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಮುಂದಿನ ವಾರ ಮತ್ತೆ ಸೇರೋಣ ಅಂತ ಹೇಳ್ತಾ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತೀನಿ. ಜೈ ಶಂಕರಲಿಂಗ. ಎಲ್ಲರಿಗೂ ನಮಸ್ತೆ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.